PMC ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಹಾಗೂ ಎಲ್ಲ ಧ್ಯಾನಿಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶೋಭಾ ರಾಣಿ. ನಾನು ಬಳ್ಳಾರಿಯವರು. ನಾನು ಈ ಧ್ಯಾನ 2001ರಲ್ಲಿ ಈ ಧ್ಯಾನದ ಪರಿಚಯ ಆಯಿತು ನನಗೆ. ಧ್ಯಾನಕ್ಕೆ ಮೊದಲು ನಮ್ಮ ಫ್ಯಾಮಿಲಿಯಲ್ಲಿ ಬಹಳ ಆರ್ಥಿಕ ಪರಿಸ್ಥಿತಿಗಳೆಲ್ಲ ಸರಿ ಇರ್ತಾ ಇರಲಿಲ್ಲ. ಅಂದರೆ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ತುಂಬ ಆರ್ಥಿಕ ಪರಿಸ್ಥಿತಿಗಳೆಲ್ಲ ತುಂಬ ಹದಗೆಟ್ಟಿತ್ತು. ಅದರಿಂದ ನಮಗೆ ತುಂಬ ಡಿಸ್ಟರ್ಬೆನ್ಸಸ್, ಡಿಪ್ರೆಷನ್ಸ್ಗೆಲ್ಲ ಇಡೀ ಫ್ಯಾಮಿಲಿನೇ ಹೋಗೋ ಪರಿಸ್ಥಿತಿ ಬಂದಿತ್ತು. ಅಂದರೆ ಎಲ್ಲರೂ ಆ ಡಿಪ್ರೆಷನಲ್ಲಿದ್ವಿ. ಅಂಥ ಸಮಯದಲ್ಲಿ ನನಗೆ ಒಬ್ಬ ನನ್ನ ಸ್ನೇಹಿತೆಯ ಮೂಲಕ ನನಗೆ ಈ ಧ್ಯಾನದ ಪರಿಚಯ ಆಯಿತು. ಆ ಧ್ಯಾನಕ್ಕೆ ನನ್ನನ್ನು ಒಂದು ದಿನ ಬಳ್ಳಾರಿ ಪಾಪಯ್ಯ ಹಾಲ್ ಪಿರಮಿಡ್ಗೆ ನನ್ನ ಫ್ರೆಂಡ್ ನನ್ನನ್ನು ಕರ್ಕೊಂಡು ಹೋದಳು. ಪತ್ರಿಜಿಯವರು ಅವತ್ತು ಅಲ್ಲಿ ನಮ್ಮ ಗುರುಗಳು ಪತ್ರಿಜಿಯವರು ಮೆಡಿಟೇಷನ್ ಮಾಡಿಸ್ತಾಯಿದ್ರು, ಫ್ಲ್ಯೂಟ್ ನುಡಿಸ್ತಾಯಿದ್ರು. ಆ ಫ್ಲ್ಯೂಟ್ ನುಡಿಸ್ತಾ 20 ನಿಮಿಷ ಮೆಡಿಟೇಷನ್ ಮಾಡಿಸಿದ್ರು. ಆ ಮೆಡಿಟೇಷನ್ ಮಾಡುವಾಗ ನನಗೆ ಮೊದಲನೇ ಅನುಭವ, ಎಕ್ಸ್ಪೀರಿಯನ್ಸ್ ನಾನು ಏನು ಮಾಡಿದೆ ಅಂದರೆ, ನಾನು ಒಂದು ಸ್ವತಂತ್ರದ ಪಕ್ಷಿಯಾಗಿ ಹಾರಾಡೋಕ್ಕೆ ಶುರು ಮಾಡಿದೆ. ಅಂದರೆ ಧ್ಯಾನ ಕೂತ್ಕೊಂಡಿದ್ದೀನಿ, ನನ್ನ ಮೇಲ್ಗಡೆನೇ ನಾನು ಒಂದು 5 ಅಡಿ ಮೇಲೆ ನಾನು ಒಂದು ಪಕ್ಷಿಯಾಗಿ ಹಾರ್ತಾ ಇದ್ದೀನಿ. ಆ ಪಕ್ಷಿ ಸ್ವತಂತ್ರವಾಗಿ ಹಾರಾಡ್ತಾ ಇದೆ. ಅಂದರೆ ಪಂಜರದಲ್ಲಿ ಇದ್ದ ಪಕ್ಷಿ ಬಿಟ್ಟರೆ ಹೇಗೆ ಹಾರಾಡುತ್ತೋ ಆ ಥರ ಹಾರಾಡ್ತಾ ಇದ್ದೀನಿ. ಆ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದೆ. ಆ ಎಕ್ಸ್ಪೀರಿಯೆನ್ಸ್ ಬಂದ ತಕ್ಷಣ ನಾನು ತಿಳ್ಕೊಂಡಿದ್ದೇನೆಂದರೆ, ಇದರಲ್ಲಿ ಏನೋ ಸತ್ಯ ಇದೆ ಈ ಧ್ಯಾನದಲ್ಲಿ. ಸೊ ಧ್ಯಾನ ಇದು ಕರೆಕ್ಟಾಗಿರೋದೇನೋ, ಇದನ್ನು ಬಿಡಬಾರ್ದು ಅಂತ ಆವತ್ತು ಒಂದು ನಿರ್ಧಾರ ತೊಗೊಂಡೆ ಅಷ್ಟೆ. ಅದು ತೊಗೊಂಡ್ಮೇಲೆ ಅದನ್ನು ಬಂದು ಅದೇ ಧ್ಯಾನ ನನ್ನ ಮನೆಗೆ ಪಾಂಪ್ಲೆಂಟ್ನ ಮೂಲಕ ಬಂದು ನನ್ನ ತಂದೆಗೆ, ನಮ್ಮ ಮನೆಯವ್ರಿಗೆ, ನಮ್ಮ ತಾಯಿಗೆ ಎಲ್ಲರಿಗೆ ಹೇಳಿದೆ. ಧ್ಯಾನ ಪಾಂಪ್ಲೆಂಟ್ಸ್ ನೋಡಿ ನಮ್ಮ ತಂದೆಯವ್ರಿಗೆ ಭಾಳ ಖುಷಿ ಆಯಿತು. ಕೇಳಿದರು, ಏನಿದು ಅಮ್ಮ, ಏನು ಮಾಡ್ತಾ ಇದೀಯಾ ಅಂತ ಕೇಳಿದರು. ಧ್ಯಾನ ಅಂತ ಇದು, ದೇವರುಗಳು ಎಲ್ಲ ಈ ಧ್ಯಾನ ಮಾಡಿಬಿಟ್ಟೆ ದೇವರಾಗಿದ್ದಾರೆ, ಮಾನವರೆಲ್ಲ ಫಸ್ಟು ಧ್ಯಾನ ಮಾಡಿ ಈ ದೇವರುಗಳಾಗಿದ್ದಾರೆ ಅಂತ ಹೇಳಿದೆ ನಾನು ನನ್ನ ತಂದೆಗೆ. ಆವಾಗ ಸರಿ, ಇಷ್ಟು ಒಳ್ಳೆಯದಾಯಿತು ಅಂತ ಹೇಳಿ ಎಲ್ಲರೂ ನಮ್ಮ ಮನೇಲಿ ಪ್ರತಿಯೊಬ್ಬರು ನಾವು ಧ್ಯಾನ ಶುರು ಮಾಡಿಕೊಂಡ್ವಿ. ಧ್ಯಾನ ಸ್ಟಾರ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ ನಮ್ಮ ತಂದೆಯವರು ಒಂದು ಡಿಸಿಷನ್ ತೊಗೊಂಡ್ರು. ಧ್ಯಾನಕ್ಕೆ ಮೊದಲು ನಾವು ಮಾಂಸಾಹಾರಿಗಳು, ಆದರೆ ಧ್ಯಾನಕ್ಕೆ ಬಂದು ಕೆಲವೇ ದಿನಗಳಲ್ಲೇ ನಮ್ಮ ತಂದೆಯವರು ಡಿಸಿಷನ್ ಏನಂದರೆ, ಇದು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀವಿ, ಒಳ್ಳೆಯದನ್ನು ಮಾಡ್ತಾಯಿದ್ದೀವಿ, ಸೊ ನಮ್ಮ ಮನೇಲಿ ಇವತ್ತಿಂದ ಮಾಂಸಾಹಾರ ಬೇಡ ಅಂಥೇಳಿ ಡಿಸೈಡ್ ಮಾಡಿ ಮನೇಲಿ ಎಲ್ಲರೂ ಪೂರ್ತಿಯಾಗಿ ನಿಷೇಧಿಸ್ಬಿಟ್ರು. ಎಲ್ಲರೂ ಮಾಂಸಾಹಾರನೆಲ್ಲ ಬಿಟ್ಟು ನಾವೆಲ್ಲ ಇಡೀ ಕುಟುಂಬದವರೆಲ್ಲ ಸಸ್ಯಾಹಾರಿಗಳಾಗಿ ಬದಲಾದ್ವಿ. ಸೊ ಆವತ್ತಿಂದ ಇವತ್ತಿನವರೆಗೂ ನಾವು ಸಸ್ಯಾಹಾರಿಗಳಾಗೇ ಇದ್ದೀವಿ. ಈವನ್ ನಾವು ಮೊಟ್ಟೆ ಎಲ್ಲದನ್ನು ಬಿಟ್ಟು ಬೆಳ್ಳುಳ್ಳಿ ಸಮೇತ ನಾವು ಬಿಟ್ಬಿಟ್ವಿ. ಅದು ಬಿಟ್ಟ ನಂತರ ನಮಗೆ ಒಳ್ಳೆ ಅನುಭವಗಳು ಶುರುವಾದವು. ಅಂದರೆ ನಿಧಾನವಾಗಿ ನಮ್ಮ ಎಲ್ಲ ಈ ಆರ್ಥಿಕ ಪರಿಸ್ಥಿತಿಗಳು, ಎಲ್ಲ ಪ್ರಾಬ್ಲಮ್ಗಳೆಲ್ಲದರಿಂದನೂ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದೀವಿ ನಾವು ಆ ಧ್ಯಾನಕ್ಕೆ ಬಂದಮೇಲೆ. ಪ್ರತಿದಿನವೂ ಧ್ಯಾನ ಗಂಟೆಗಟ್ಟಲೆ ಮಾಡ್ತಾಯಿದ್ವಿ, ಬೆಳಗ್ಗೆ ರಾತ್ರಿ. ಆಮೇಲೆ ಅಷ್ಟೇ ಅಲ್ಲದೆ ಮಧ್ಯದಲ್ಲಿ 5 ನಿಮಿಷ 10 ನಿಮಿಷ ಸಿಕ್ಕರೂ ನಾವು ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಆ ಥರ ಸಾಧನೆಗೆ ನಾವು ಸಾಧನೆಯಲ್ಲಿ ಮುಳುಗೋದ್ವಿ. ಆ ಧ್ಯಾನದ ಸಾಧನೆಯಲ್ಲಿ ಅಷ್ಟು ಆಳವಾಗಿ ಮುಳುಗೋದ್ವಿ. ಅದರಿಂದ ಎಲ್ಲ ಪರಿಸ್ಥಿತಿಗಳು ನಮ್ಮವು ಮತ್ತೆ ರೀಕ್ಯಾಪ್ ಆಗ್ತಾಯಿತ್ತು. ಅಂದರೆ ಎಲ್ಲ ಮತ್ತೆ ಇದಾಗ್ತಾಯಿತ್ತು, ಚೇತರಿಸ್ಕೊಳ್ತಾ ಬಂದ್ವಿ. ಅದಾದ ತಕ್ಷಣ ನನ್ನ ಮದುವೆ ನಿಶ್ಚಯ ಆಯಿತು. ಮದುವೆ ನಿಶ್ಚಯ ಆದಮೇಲೆ ಮತ್ತೆ ಮದುವೆ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಧ್ಯಾನಕ್ಕೆ ಬಂದಮೇಲೆ ನಾವು ಯಾವತ್ತೂ ಶಾಸ್ತ್ರಗಳು, ಪಂಚಾಂಗ ಅದೇನೂ ಕೇಳಲೇ ಇಲ್ಲ. ನಾವು ಬರೀ ಧ್ಯಾನದ ಅನುಭವದಿಂದ ಮಾತ್ರ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಒಂದು ಡಿಸಿಷನ್ ತಗೊಳ್ಳಿ ಅದನ್ನು ಧ್ಯಾನ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಡಿಸಿಷನ್ ತಗೊಳ್ತಿದ್ವಿ. ಯಾವ ಥರ ಅಂದರೆ, ಇವತ್ತು
ನನ್ನ ಒಂದು ವರ ನೋಡೋಕೆ ಬರ್ತಾ ಇದೆಯಾ ಅಂದರೆ ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡೋದು. ಎಲ್ಲರಿಗೂ ಹೇಳ್ತಾಯಿದ್ರು ನಮ್ಮ ತಂದೆಯವರು, ಧ್ಯಾನ ಮಾಡಿರಿ, ಧ್ಯಾನದಲ್ಲಿ ಬರೋ ಅನುಭವನ ನೋಡಿರಿ ಅಂಥೇಳಿ. ಆ ಅನುಭವ ನೋಡಿ ಅದನ್ನು ನಾವು ಅನುಭವದಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಬಂದಿದೆಯೋ ಅದು ನೆಗೆಟಿವಾ ಪಾಸಿಟಿವಾ ಇದನ್ನು ನಾವು ತಿಳ್ಕೊಂಡು ಡಿಸಿಷನ್ ತಗೊಳ್ತಿದ್ವಿ. ಆ ಥರ ನನ್ನ ಮದುವೆ ಟೈಮ್ ಇನ್ನು ನಾನು ಓಡೋಕ್ಕೆ ಬರ್ತಾ ಇದ್ದಾರೆ ಗಡ್ಡಿನ ಕಡೆಯವ್ರು ಅಂದಾಗ ನಾನು ಆವತ್ತು ಧ್ಯಾನ ಕೂತ್ಕೊಂಡಾಗ ಈ ಧ್ಯಾನದಲ್ಲಿ ಸಿಕ್ಸ್ತ್ ಸೆನ್ಸ್ ಪವರ್ ಹೆಚ್ಚುತ್ತಂತೆ. ನೋಡೋಣ ಹಾಗಾದ್ರೆ ಆ ಗಂಡಿನ ಮುಖ ನಾನು ಮೊದಲೇ ನೋಡ್ಬೋದಾ ಅಂತ ಅಂದ್ಕೊಂಡು ಧ್ಯಾನ ಕೂತ್ಕೊಂಡಾಗ ನನಗೆ ಒಬ್ಬರದು ಕ್ಲಿಯರಾಗಿ ಒಂದು ಪಿಕ್ಚರ್ ಕಾಣಿಸ್ತು. ಅಂದರೆ ಅದು ನಮ್ಮ ಮನೆಯವ್ರದ್ದೇ. ಅದಾದಮೇಲೆ ನನಗೆ ಗೊತ್ತಾಯ್ತು ಅದು ಅವರೇ ಬರ್ತಾ ಇದ್ದಾರೆ ಅಂತ. ಬಟ್ ನನಗೆ ಆವಾಗ ಡೌಟ್ ಇತ್ತು, ಇದು ಏನೋ ನನ್ನ ಇಮ್ಯಾಜಿನೇಷನ್, ಏನೋ ನನ್ನ ಒಂದು ಊಹೆ ಇರ್ಬೋದು, ಅಲ್ಲ ಬಿಡು ಇವರಲ್ಲ ಅಂಥೇಳಿ ನಾನು ಅಂದ್ಕೊಂಡೆ. ಆದರೆ ನೆಕ್ಸ್ಟ್ 2 ಗಂಟೆಗೆ ಅವರು ನಮ್ಮ ಮನೆಯವರು ನೋಡೋಕೆ ಬಂದರು. ಆದರೆ ಅದೇ ವ್ಯಕ್ತಿನ ನಾನು ಆಗಲೇ ಧ್ಯಾನದಲ್ಲಿ ನೋಡಿದ್ದೆ. ಆಗ ಮತ್ತೆ ನನಗೆ ಧ್ಯಾನದ ಮೇಲೆ ಮತ್ತೆ ಒಂದಿಷ್ಟು ನಂಬಿಕೆ ಜಾಸ್ತಿ ಆಗ್ತಾ ಬಂತು. ಧ್ಯಾನದಲ್ಲಿ ಶಕ್ತಿ ಇದೆ, ಇದು ಸಿಕ್ಸ್ತ್ ಸೆನ್ಸನ್ನು ಕೂಡ ಇದು ಬೆಳೆಸುತ್ತೆ ಅಂಥೇಳಿ. ಆಮೇಲೆ ನಮ್ಮ ತಾಯಿಯವರಿಗೆ ಎಲ್ಲರಿಗೆ ಅನುಭವ ಬಂತು. ಅವ್ರಿಗೆ ಧ್ಯಾನ ಕೂತ್ಕೊಂಡು ಆ ಗಂಡು ಹೇಗಿದ್ದಾನೆ, ಅವರು ಏನು ಅಂತ ಹೇಳಿ ನೋಡೋಕ್ಕೆ ಧ್ಯಾನ ಕೂತ್ಕೊಂಡಾಗ ಅವ್ರಿಗೊಂದು ಅನುಭವ ಬಂತು. ಅವರು ಅಶೋಕವನದಲ್ಲಿ ಒಂದು ಗಂಡು ನವಿಲು ಬುದ್ಧನ ಹಿಂದೆ ಓಡಾಡ್ತಾ ಇದೆಯಂತೆ. ಅದನ್ನು ಅವರು ಈ ಎಕ್ಸ್ಪೀರಿಯೆನ್ಸ್ ನನಗೆ ಬಂತು ಅಂತ ಶೇರ್ ಮಾಡಿಕೊಂಡ್ರು ನಮ್ಮೆಲ್ಲರ ಜೊತೆ. ಆವಾಗ ಎಲ್ಲರೂ ಡಿಸೈಡ್ ಮಾಡಿಬಿಟ್ವಿ, ಇಷ್ಟೆಲ್ಲ ಪಾಸಿಟಿವ್ ಆಗಿ ಬರ್ತಾ ಇದೆ ಅಂದರೆ ಇದೇ ಇರಬೇಕು, ಇದೇ ಫಿಕ್ಸ್ ಆಗೋ ಚಾನ್ಸಸ್ ಇದೆ ಅಂಥೇಳಿ ನಮ್ಮ ತಂದೆಯವರು ಫಿಕ್ಸ್ ಮಾಡಿದರು. ಮದುವೆ ಆಯಿತು ಅದ್ಭುತವಾಗಿ. ಅವರು ಒಂದೇ ವರ್ಷದಲ್ಲಿ, ನಮ್ಮ ಮನೆಯವರು ಕೂಡ ಮದುವೆ ಆದ ಒಂದೇ ವರ್ಷದಲ್ಲಿ ಕಂಪ್ಲೀಟಾಗಿ ಅವರು ಮಾಂಸಾಹಾರಿಗಳಿದ್ದರು ಮದುವೆಗೆ, ಧ್ಯಾನಕ್ಕೆ ಮೊದಲು, ನನ್ನ ಮದುವೆಗೆ ಮೊದಲು. ಅವರು ಪೂರ್ತಿಯಾಗಿ ಸಸ್ಯಾಹಾರಿಗಳಾಗಿ ಚೇಂಜ್ ಆಗಿ ಈಗ ಪ್ರತಿಯೊಂದು ವಿಷಯದಲ್ಲಿ ನನಗೆ ಧ್ಯಾನದಲ್ಲಿ ಬಹಳ ಸಹಕರಿಸ್ತಾರೆ. ಎಲ್ಲ ವಿಷಯಗಳಲ್ಲಿ ಧ್ಯಾನದಲ್ಲಿ ಅವರು ಫಸ್ಟ್ ಇದ್ದಾರೆ. ಪ್ರತಿಯೊಂದು ಧ್ಯಾನದ ಕಾರ್ಯಕ್ರಮಗಳಲ್ಲಾಗಲಿ ನನಗೆ ಬಹಳ ಸ್ಫೂರ್ತಿಯಾಗಿದ್ದಾರೆ. ತುಂಬ ಗ್ರೇಟ್ ಮಾಸ್ಟರ್ ಅವರು. ಈ ಥರ ನನಗೆ ಒಂದು ದೊಡ್ಡ ಅನುಭವ ಆಯಿತು. ಫಿಸಿಕಲ್ ಲೈಫಲ್ಲೇ ನನಗೆ ಒಂದು ದೊಡ್ಡ ಅನುಭವ. ಮದುವೆ ಮಾಡಿಕೊಂಡು ನಾನು ಯಾವುದು ಬಯಸಿಲ್ಲ, ಆದರೆ ಅದೇ ತಾನಾಗೇ ಬಂತು. ಎಲ್ಲ ಮೆಡಿಟೇಷನಿಂದ ತಾನಾಗೇ ಬರುತ್ತೆ ಅನ್ನೋದನ್ನು ನಾನು ನನ್ನ ಅನುಭವ ಮೂಲಕ ತಿಳ್ಕೊಂಡಿದ್ದೀನಿ. ಧ್ಯಾನ ಮಾತ್ರ ಮಾಡಬೇಕು ಅಷ್ಟೇ, ಯಾವ ಕೋರಿಕೆಗಳು ಬೇಕಾಗಿಲ್ಲ ಅಂತ. ಯಾಕೆಂದರೆ ತಾಯಿ ಹೇಗೆ ಮಗುವಿಗೆ ಏನು ಬೇಕೋ ಅನ್ನೋದು ಎಲ್ಲ ತಾಯಿಗೆ ಹೇಗೆ ಗೊತ್ತಿರುತ್ತೋ ಹಾಗೆ ಆ ವಿಶ್ವಕ್ಕೆ ನಮಗೆ ಏನು ಬೇಕು ಅನ್ನೋದೆಲ್ಲವುದು ಗೊತ್ತಿರುತ್ತೆ. ನಾವು ಜಸ್ಟ್ ಧ್ಯಾನ ಮಾಡ್ತಾಯಿದ್ರೆ ಅದು ನಮಗೆ ಏನು ಬೇಕೋ ಅದು ಕೊಡ್ತಾ ಇರುತ್ತೆ. ನಾನು ಕೇಳಿದ್ದು ಕೊಡಲ್ಲ, ನನಗೆ ಸರಿಯಾಗಿರೋದು ಯಾವುದು, ನಾನು ಆರ್ಥಿಕವಾಗಿ ಪ್ರಾಪಂಚಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೇಗೆ ಎದುಗಬೇಕು ಅನ್ನೋದು ಆ ಯೂನಿವರ್ಸಿಗೆ ಗೊತ್ತಿರುತ್ತೆ. ಅದು ಕರೆಕ್ಟಾಗಿ ನಮಗೆ ಗೈಡ್ ಮಾಡ್ತಾ ಇರುತ್ತೆ, ಸಹಾಯ ಮಾಡ್ತಾ ಇರುತ್ತೆ, ಸಹಕಾರ ಕೊಡ್ತಾ ಇರುತ್ತೆ, ಎಲ್ಲ ಕಾಲಕ್ಕೆ ಸರಿಯಾಗಿ ನಮಗೆ ಕೊಡ್ತಾ ಇರುತ್ತೆ ಅಂತ ನಾನು ನನ್ನ ಅನುಭವಪೂರ್ವಕವಾಗಿ ತಿಳ್ಕೊಂಡಿದ್ದೀನಿ. ಇದೊಂದು ನನ್ನ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮದುವೆ ಆದ ಕೆಲವು ದಿನಗಳ ನಂತರ ನಮ್ಮ ಮನೆಯವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು. ಅವರು ಮುಂಚೆ ಮಾಂಸಾಹಾರಿಗಳಲ್ಲ, ಅದರದ್ದೆಲ್ಲ ಎಫೆಕ್ಟ್ ಆ್ಯಕ್ಚುಲಿ ಆವಾಗ ಆಗಿತ್ತು. ಧ್ಯಾನಕ್ಕೆ ಬಂದರು ಅವರು, ಶುರು ಮಾಡಿದ್ರು. ಆಗಿನ ಧ್ಯಾನ ಒಂದು ಅರ್ಧ ಗಂಟೆ ಮಾಡ್ತಾಯಿದ್ರು. ಅವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಶುರುವಾಯಿತು. ಆದರೆ ನನಗೆ ಮಾತ್ರ ಧ್ಯಾನದ ಮೇಲೆ ಭಾಳ ವಿಶ್ವಾಸ. ಅವರು ಧ್ಯಾನ ಮಾಡ್ತಾನೂ ಸ್ಟಾರ್ಟಿಂಗೆಲ್ಲ ಅದ್ರ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ತಾಯಿದ್ರು. ಅಂದರೆ ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಂಡ್ರು. ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಳಕ್ಕೆ ಶುರು ಮಾಡಿ 2 ವರ್ಷ ಆಯಿತು, ಕಡಿಮೆ ಆಗಲೇ ಇಲ್ಲ. ಬದಲಾಗಿ ಕಿಡ್ನಿ ಸ್ಟೋನ್ಸ್ಗಳು ಜಾಸ್ತಿ ಆಗ್ತಾ ಶುರು ಆಯಿತು ಅವರಿಗೆ. ಒಂದೊಂದು ಕಿಡ್ನಿಯಲ್ಲಿ 4 ಸ್ಟೋನ್ 8 ಸ್ಟೋನ್ಸ್ ಆಗಿತ್ತು ಅವ್ರಿಗೆ. ಸೊ ಈ ಥರ ಜಾಸ್ತಿ ಸ್ಟೋನ್ಸ್ಗಳು ಆಗಿ ಭಾಳ ಒದ್ದಾಡ್ತಾಯಿದ್ರು. ಧ್ಯಾನ ಮಾಡ್ತಾಯಿದ್ದಾರೆ, 1 ಗಂಟೆ ಮಾಡ್ತಾಯಿದ್ದಾರೆ, ಆದರೆ ಅವರಿಗೆ ಇದ್ರ ಫಲ ಸಿಗ್ತಾಯಿಲ್ಲ. ಆದರೂ ಅವರು ಸಹನೆಯಿಂದ ಅವ್ರು ಏನು ಮಾಡ್ತಾಯಿದ್ರು,
ಇದು ನನ್ನ ಕರ್ಮದ ಫಲ, ನಾನು ಅನುಭವಿಸ್ತಾ ಇದ್ದೀನಿ, ಪ್ರಾಬ್ಲಮ್ ಇಲ್ಲ, ನಾನು ಧ್ಯಾನ ಮಾಡ್ತೀನಿ ಅಂತ ಧ್ಯಾನ ಮಾಡ್ತಾಯಿದ್ರು. ಮೆಡಿಸನ್ಸು ಆಯುರ್ವೇದಿಕ್ ಮೆಡಿಸನ್ಸ್ ತಗೊಳ್ತಾಯಿದ್ರು. ಸೊ ನಾನೇನು ಡಿಸೈಡ್ ಮಾಡಿದೆ, ಒಂದಿನ ಡಾಕ್ಟ್ರ್ ಹತ್ರ ಹೋದರು. ಅದು ಸೈಡ್ ಎಫೆಕ್ಟ್ಸ್ ಆಗೋಕ್ಕೆ ಶುರುವಾಯಿತು. ಈ ಆಯುರ್ವೇದಿಕ್ ಮೆಡಿಸನ್ಸ್ ತಗೊಳ್ತಾ ಸೈಡ್ ಎಫೆಕ್ಟ್ಸ್ ಶುರುವಾಗಿ ಮೈಯೆಲ್ಲ ಅವ್ರಿಗೆ ಗುಳ್ಳೆಗಳು ಹಾಕಿಬಿಟ್ಟು ಇನ್ಫೆಕ್ಷನ್ ಆಗಿ ಪಸ್ ಬಂದು ಎಲ್ಲ ಪ್ರಾಬ್ಲಮ್ ಆಗಿ ಎಲ್ಲ ರಿಯಾಕ್ಷನ್ ಆಗೋಕ್ಕೆ ಶುರುವಾಯಿತು. ಆವಾಗ ನಾನೇನು ಮಾಡಿದೆ ಅಂದರೆ, ಇದು ರಿಯಾಕ್ಷನ್ ಆಗ್ತಾಯಿದೆ ಬಿಟ್ಬಿಡ್ರಿ ಅಂದೆ. ಆದರೆ ಕೇಳಲಿಲ್ಲ. ಸರಿ ಅಂತ ಅದನ್ನು ಕಂಟಿನ್ಯೂ ಮಾಡ್ತಿದ್ರು. ಆಮೇಲೆ ಏನಾಯಿತು, ಸ್ಕಿನ್ ಡಿಸೀಸಸ್ ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗೋಯ್ತಲ್ಲ. ಸೊ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಇದಕ್ಕೆಲ್ಲ ಏನು ಸರ್ ಇದು ಹಿಂಗೆಲ್ಲ ರಿಯಾಕ್ಷನ್ ಆಗ್ತಾಯಿದೆ ಅಂತ ಕೇಳಿದರು. ಆವಾಗ ಅವರು ಹೇಳಿದರು, ಸರಿ ಟೆಸ್ಟ್ ಮಾಡೋಣ ಅಂತ. ಎಲ್ಲ ಟೆಸ್ಟ್ ಮಾಡಿದರು, ಯಾವುದೂ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಕೊನೆಯದಾಗಿ ಇನ್ನೊಂದು ಟೆಸ್ಟ್ ಇದೆ, ಮಾಡ್ತೀನಿ ಅಂದರು. ಏನದು? HIV ಟೆಸ್ಟ್ ಮಾಡಿಬಿಡೋಣ ಅಂತ ಹೇಳಿದರು. ಸರಿ ಅಂಥೇಳಿ ನಮ್ಮ ಮನೆಯವ್ರಿಗೆ ಬೇಜಾರಾಯಿತು. HIV ಟೆಸ್ಟ್ ಅಂತ ಇದ್ದಾರೆ, ಏನೋ ಇದೆಲ್ಲ ಯಾವುದು ಎಲ್ಲ ಏನೂ ಬಂದಿಲ್ಲ ನೆಗೆಟಿವ್. ಸೊ ಅದೇನಾದರೂ ಬಂದರೆ ಹೇಗೆ ಅಂತ ಒಂದು ಟೆನ್ಷನ್ಗೆ ಮನೆಯಾಗ ಬಂದು ಬೇಜಾರು ಮಾಡ್ಕೊಂಡಿದ್ರು. ಸೊ ನನಗೆ ಒಂದು ಧ್ಯಾನದ ಮೇಲೆ ವಿಶ್ವಾಸ ಅಲ್ವಾ, ನಾನು ಅದನ್ನೇ ಹೇಳಿದೆ, ಫಸ್ಟು ಮೆಡಿಸನ್ಸ್ ಎಲ್ಲ ಬಿಟ್ಟುಬಿಡ್ರಿ, ಧ್ಯಾನ ಮಾತ್ರ ಮಾಡಿರಿ ಅಂತ ಅವ್ರಿಗೆ ಗೈಡ್ ಮಾಡಿದೆ ಅಷ್ಟೆ. ಅವ್ರಿಗೆ ಎಲ್ಲ ಮೆಡಿಸನ್ಸ್ ಎಲ್ಲ ಆಯುರ್ವೇದಿಕ್ ಮೆಡಿಸನ್ಸ್ ಏನೆಲ್ಲ ತೊಗೊಳ್ತಾ ಇದ್ರಲ್ಲ ಅದೆಲ್ಲ ಡಸ್ಟ್ಬಿನ್ಗೆ ಹಾಕಿ ಆವತ್ತಿಂದ 3 ಗಂಟೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದರು. 3 ಗಂಟೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿ ಕೇವಲ 15 ದಿನಗಳಲ್ಲಿ ಅವ್ರಿಗೆ ಎಲ್ಲ ರಿಸಲ್ಟ್ಸ್ ಬರೋಕ್ಕೆ ಶುರುವಾಯಿತು. ಎಲ್ಲ ಸ್ಕಿನ್ ಡಿಸೀಸಸ್ ಎಲ್ಲ ಕಡಿಮೆ ಆಗ್ತಾ ಬಂತು. ನಿಧಾನವಾಗಿ ಕಿಡ್ನಿಯಲ್ಲಿ ಸ್ಟೋನ್ಸ್ ಕ್ಲಿಯರ್ ಆಗ್ತಾ ಬಂತು. ಎಲ್ಲ ನೋವುಗಳು ಕಡಿಮೆ ಆಯಿತು. ಎಲ್ಲ ಹೆಲ್ತ್ ಇಶ್ಯೂ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗೋಗ್ಬಿಡ್ತು. ಸೊ ಅದನ್ನು ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಅವ್ರಿಗೆ ಆ ವಿಶ್ವಾಸ ನಂಬಿಕೆ ವಿಶ್ವಾಸವಾಗಿ ಬದಲಾಯಿತು, ಗಟ್ಟಿಯಾಗಿ ಆಯಿತು. ಓ, ಧ್ಯಾನದಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ ಅಂತ. ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂದರೆ, ಅದು ಆ್ಯಕ್ಚುಲಿ ಕಿಡ್ನಿ ಸ್ಟೋನ್ಸು ಪದೇ ಮತ್ತೆ ರಿಪೀಟ್ ಆಗುತ್ತೆ. ಆದರೆ ಇವರು ಕಿಡ್ನಿ ಸ್ಟೋನ್ಸ್ ಮತ್ತೆ ರಿಪೀಟ್ ಆಗಲೇ ಇಲ್ಲ. ಆವತ್ತೇ ಲಾಸ್ಟ್. ಆವತ್ತಿಂದ ಒಂದು 15-16 ವರ್ಷ ಆಯಿತು, ಕಂಪ್ಲೀಟಾಗಿ ಹೆಲ್ದಿಯಾಗಿದ್ದಾರೆ. ಆ ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನೋದು ಅವ್ರಿಗೆ ಯಾವತ್ತೂ ಬಂದೇ ಇಲ್ಲ. ಆವಾಗ ಅರ್ಥ ಆಯಿತು ನಮಗೆ, ಧ್ಯಾನ ನಮ್ಮನ್ನು ಹೆಂಗೆ ಕ್ಲಿಯರ್ ಮಾಡುತ್ತೆ ಅಂದರೆ, ನಮ್ಮ ಒಂದು ರೂಟು ಬೇರು ಸಮೇತ ನಮ್ಮ ಕರ್ಮಗಳನ್ನು ಕಿತ್ತಾಕುತ್ತೆ ಅಂಥೇಳಿ ನನಗೆ ಅರ್ಥ ಆಯಿತು. ಪ್ರತಿಯೊಂದು ಸಮಸ್ಯೆಗೂ ಕಾರಣ ಏನಂದರೆ, ನಮ್ಮ ಮೂಲ, ನಾವು ಎಲ್ಲಿ ತಪ್ಪು ಮಾಡಿರ್ತೀವಿ ಅನ್ನೋದು ಅರಿವಾಯಿತು. ಸೊ ಆವಾಗಿಂದ ಯಾವುದೇ ಸಮಸ್ಯೆ ಬಂದರೂ ನಾನು ಮೂಲಕ್ಕೆ, ಅಂದರೆ ರೂಟ್ ಕಾಸ್ ಏನಿದೆ ಅಂಥೇಳಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಯಾವಾಗ ಏನಾದರೂ ದುಃಖ ಆಯಿತು, ನೋವಾಯಿತು ಅಂದರೆ ಇದಕ್ಕೆ ಕಾರಣ ಏನು, ನನ್ನಲ್ಲೇ ನಾನು ಹುಡುಕ್ತೀನಿ. ಅಂದರೆ ಎಲ್ಲೋ ನಾನು ತಪ್ಪು ಮಾಡಿದ್ದೀನಿ, ಎಲ್ಲಿ ನಾನು ಆ ಬ್ಲಾಕೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅದು ಇಂಪಾರ್ಟೆಂಟು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದೇ ಥರ ಮತ್ತೆ ನನಗೊಂದು ಚಾಲೆಂಜು ಎದುರಾಯಿತು. ಏನಂದರೆ, ನಮ್ಮ ಮನೆಯವ್ರಿಗೆ ಪ್ರೈವೇಟ್ ಜಾಬು. ಅವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಸ್ವಲ್ಪ ಟೆನ್ಷನ್. ಪ್ರೈವೇಟ್ ಜಾಬ್ ಅಂದರೆ ಅದು ಪರ್ಮನೆಂಟ್ ಅಲ್ಲ, ಯಾವಾಗ ತೆಗೆದು ಹಾಕ್ತಾರೋ ಗೊತ್ತಿಲ್ಲ, ಈ ಥರ ಒಂದು ಥಿಂಕಿಂಗ್, ಆ ಥರ ಥಾಟ್ಸನ್ನ ಇಟ್ಕೊಂಡಿರೋರು ಅವರು. ಅದರಲ್ಲಿ ಭಯದಿಂದ ಇರ್ತಾರೆ ಆ ಕೆಲಸದ ಬಗ್ಗೆ. ಅದನ್ನು ನನ್ನ ಹತ್ರ ಯಾವಾಗಲೂ ಹೇಳೋರು, ಹಿಂಗೆ ಪ್ರೈವೇಟ್ ಜಾಬ್ ಗ್ಯಾರಂಟಿ ಇಲ್ಲ, ಹಂಗೆ ಇದು ಪ್ರಾಬ್ಲಮ್ ಆಗುತ್ತೆ, ಯಾವಾಗ ತೆಗ್ದಾಕ್ತಾರೋ ಹಂಗೆ ಅಂತ ಯಾವಾಗಲೂ ನನ್ನ ಹತ್ರ ಮಾತಾಡೋರು. ಅದು ನನಗೆ ಗೊತ್ತಿಲ್ಲದೆ ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಆಗೋಕ್ಕೆ ಶುರುವಾಯಿತು. ಆ ಸಬ್ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡಿ ನನಗೂ ಆ ಭಯ ಸ್ಟಾರ್ಟ್ ಆಯಿತು. ಹೌದಾ, ಹೆಂಗೆ ಮುಂದೆ ಫ್ಯೂಚರ್, ಹೆಂಗೆ ಮಕ್ಕಳ ಎಜುಕೇಷನ್, ಹೆಂಗೆ ನಾವು ಬಾಡಿಗೆ ಎಲ್ಲ ಕಟ್ಟೋದು ಹೇಗೆ, ಈ ಥರ ಎಲ್ಲ ಪ್ರಾಬ್ಲಮ್. ಮತ್ತು ನನಗೆ ಆ ಭಯ ಶುರುವಾಗಿ ನಾನೇ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡೆ. ಇದರಿಂದ ಹೊರಗೆ ಹೇಗೆ ಬರಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಭಾಳ ಡಿಸ್ಟರ್ಬೆನ್ಸ್ ಆಗೋಗಿತ್ತು. ಆವಾಗ ಧ್ಯಾನ ಕೂಡ ನನಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಆಮೇಲೆ ನನಗೆ ಟೆರೆಸ್ ಮೇಲೆ ನಾನು ವಾಕ್ ಮಾಡ್ತಾಯಿದ್ದೀನಿ, ತಿರುಗಾಡ್ತಾ ಇದ್ದೆ. ಆ ಟೆರೆಸ್ ಮೇಲೆ ತಿರುಗಾಡುವಾಗ ಒಂದು ಹದ್ದು ಬಂದುಬಿಟ್ಟು ನನ್ನ ತಲೆಗೆ ಹೊಡೆದೋಯ್ತು. ರಿಯಲಿ ಆಗಿರೋದು ಇದು, ಫಿಸಿಕಲಿ ಒಂದು ದೊಡ್ಡ ಹದ್ದು ಬಂದುಬಿಟ್ಟು ನನ್ನ ತಲೆಗೆ ಹೊಡೆದೋಯ್ತು. ಆ ತಲೆಗೆ ಹೊಡೆದ ಅದು ರಭಸಕ್ಕೆ ಅದಕ್ಕೆ ಗಾಯ ಎಲ್ಲ ಆಗೋಯ್ತು, ತಲೆಗೆಲ್ಲ ಇನ್ಫೆಕ್ಷನ್ ಥರ ಆಗೋಯ್ತು. ಆವಾಗ ನನಗೆ ಒಳಗಿಂದ ಏನೋ ಒಂಥರ
ಯಾರೋ ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಬಂತು. ಏನಿದು, ಯಾರು ಮಾಡ್ತಾ ಇದ್ದಾರೆ, ಎದಕ್ಕೆ ಹದ್ದು ಹೊಡೆದೋಯ್ತು ನನಗೆ ಅಂಥೇಳಿ ನಾನು ಯೋಚನೆ ಮಾಡಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದೆ. ಕಣ್ಣು ಮುಚ್ಚಿದರೆ ಧ್ಯಾನ ಬರ್ತಾ ಇಲ್ಲ. ಯಾಕೆ ಅಂದರೆ ಭಯ ಇದೆ ಕಾರಣ. ಆವಾಗ ಕಣ್ಣು ಮುಚ್ಕೊಂಡ್ಮೇಲೆ ಆವಾಗ ಒಳಗಿಂದ ನನ್ನ ಇನ್ನರ್ ಹೇಳ್ತಾ ಇದೆ, ನೀನು ತಪ್ಪು ಮಾಡ್ತಾಯಿದ್ದಿ, ಇಷ್ಟೆಲ್ಲ ಧ್ಯಾನ ಸಾಧನೆ ಮಾಡ್ತಾ ಇದೀಯ, ಆದ್ರೂ ನೀನು ಭಯ ಬೀಳ್ತಾ ಇದೀಯ, ಯಾಕೆ ಭಯ ಅಂತ ಒಂದು ಮೆಸೇಜು. ಹದ್ದು ಹೊಡೆದೋಗಿದ್ದು ನನಗೆ ಅದ್ರ ಮೆಸೇಜ್ ಕೊಡ್ತಾ ಇದೆ. ಇಷ್ಟು ಮೆಡಿಟೇಷನ್ ಮಾಡಿಬಿಟ್ಟು ಮತ್ತೆ ಎಂಥ ಅಜ್ಞಾನದಲ್ಲಿ ಸಿಗಾಕೊಳ್ತಾ ಇದೀಯ ನೀನು ಅಂತ ಅದು ಮೆಸೇಜ್ ಕೊಟ್ಟಿದೆ. ಆವತ್ತು ನೈಟೇ ನಾನು ಡಿಸೈಡ್ ಮಾಡಿದೆ, 2 ಗಂಟೆಗೆ ಎದ್ದು ಧ್ಯಾನ ಕೂತ್ಕೊಂಡು ನನಗೆ ಈ ಭಯಕ್ಕೆ ಮೂಲ ಕಾರಣ ಏನು, ಭಯ ಎದ್ರ ಬಗ್ಗೆ ಇದೆ ನನಗೆ, ನಮ್ಮ ಮನೆಯವ್ರಿಗೇನೋ ಕೆಲಸ ಹೋಗ್ಬಿಡುತ್ತೇನೋ, ಪ್ರೈವೇಟ್ ಜಾಬ್ ಹೋಗ್ಬಿಟ್ರೆ ಹೆಂಗೆ ಅನ್ನೋ ಭಯ ಇದೆ. ಸೊ ನನಗೆ ಆ ಭಯನ ಕ್ಲಿಯರ್ ಮಾಡ್ಕೋಬೇಕು. ನನ್ನ ಒಳಗಡೆ ಬ್ಲಾಕೇಜ್ ಆಗಿರೋದೇ ಆ ಭಯನ ನಾನು ತಕ್ಕೋಬೇಕು ಅಂಥೇಳಿ ಧ್ಯಾನ ಕೂತ್ಕೊಂಡೆ. ನಾನು ಧ್ಯಾನ ಮಾಡ್ತಾಯಿದ್ದೀನಿ 2 ಗಂಟೆಗೆ, ಮಧ್ಯರಾತ್ರಿ 2 ಗಂಟೆಗೆ ಮಾಡ್ತಾಯಿದ್ದೀನಿ. ಒಂದು ಮೂಲೆಯಿಂದ ಆಸ್ಟ್ರಲ್ ಮಾಸ್ಟರ್ಸ್ ಲೈಟ್ ಬಾಡೀಸ್ ಅಂತ ಹೇಳ್ತಾರೆ, ಅದನ್ನು ನಾನು ಒಂದು ಪುಸ್ತಕದಲ್ಲಿ ಅವ್ರನ್ನ ನೋಡಿದ್ದೆ, ಲೈಟ್ ಬಾಡೀಸ್ ಅಂಥೇಳಿ. ಅವರು ಕಾಂತಿ ಶರೀರ ವಾಸಿಗಳು ಅಂಥೇಳಿ ಇತ್ತು, ಅದರಲ್ಲಿ ನೋಡಿದ್ದೆ. ಅವರು ನನಗೆ 3rd ಐಯಲ್ಲಿ ಆ ಮೆಡಿಟೇಷನ್ 2 ಗಂಟೆ ಧ್ಯಾನದಲ್ಲಿ ಕಾಣಿಸ್ತಾ ಇದ್ದಾರೆ. ಅವರು ಲೈನಾಗಿ ಇಳಿತಾ ಇದ್ದಾರೆ, ಒಬ್ಬರು ಮೇಲಿಂದ ಕೆಳಗಡೆ ಒಬ್ಬರಾದ್ಮೇಲೆ ಒಬ್ಬರು ಕ್ಯೂ ಪ್ರಕಾರ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನನ್ನ ಬೆಡ್ರೂಮಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಷನ್ ನನಗೆ ಕಾಣಿಸ್ತು. ಆಮೇಲೆ ನಾನು ಕೇಳ್ತಾ ಇದ್ದೀನಿ, ಯಾರು ನೀವೆಲ್ಲ, ಎಲ್ಲಿಂದ ಬಂದಿದ್ದೀರಾ ಅಂದರೆ, ನಾವು ಯಾರಾದರೂ ಆಗಿರಲಿ, ನಿನ್ನ ಒಂದು ಸಮಸ್ಯೆಗೆ ಪರಿಷ್ಕಾರ ಆಗ್ತಾ ಇದೆ, ನೀನು ಕ್ಲಿಯರ್ ಆಗೋಯ್ತು ನಿನ್ನ ಸಮಸ್ಯೆ, ನೀನು ಬಿಟ್ಬಿಡು ಅಂತ ಹೇಳಿದರು. ನನ್ನ ಸಮಸ್ಯೆ ಏನು ಅಂದರೆ, ನಮ್ಮ ಮನೆಯವ್ರಿಗೆ ಕೆಲಸ ಹೋಗುತ್ತೇನೋ ಅನ್ನೋ ಭಯ ಮಾತ್ರ. ಆ ಭಯ ನನಗೆ ಕ್ಲಿಯರ್ ಆಗೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಗಿಲ್ಲ. ಸರಿ, ಕಂಟಿನ್ಯೂ ಮಾಡಿದೆ, ಧ್ಯಾನ ಕಂಟಿನ್ಯೂ ಮಾಡಿ ಒಂದು 4 ಗಂಟೆಗೆ ಎದ್ಬಿಟ್ಟು ಮಲಗಿದೆ. ನೆಕ್ಸ್ಟ್ ಡೇ ನಮ್ಮ ಮನೆಯವ್ರು ಬಂದರು ಮನೆಗೆ. ಅವ್ರಿಗೆ ಯಾವ ಥರ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೋ ಪ್ರಾಬ್ಲಮ್ಮನ್ನ, ಅಂದರೆ ಅದು ಯಾವ ಥರ ಅಂದ್ಕೊಳ್ತಾ ಇದ್ದಾರೋ ಫಿಸಿಕಲಿ, ಈ ಪ್ರಾಬ್ಲಮ್ ಏನಂದರೆ ಅವ್ರದ್ದು ಕೆಲಸ ಹೆಂಗಿರುತ್ತೋ ಏನೋ, ಪ್ರೈವೇಟ್ ಜಾಬ್ ಅಂದರೆ ಹೋಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಅವರು ಇದ್ದಾರಲ್ಲ. ಸೊ ಅದೇ ಭಯ ಅವರಿಗೆ ಅದು ಇದಾಗಿ ಬಂತು, ಮುಂದೆ ಫಿಸಿಕಲಿ ಬಂದುಬಿಡ್ತದು, ಆ ಸಮಸ್ಯೆನೇ ಬಂದುಬಿಡ್ತು. ಸೊ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಯಾವ ಆಲೋಚನೆಗಳು ನಮ್ಮಲ್ಲಿ ಗಾಢವಾಗಿ ಇರುತ್ತವೋ ಅವೇ ನಮಗೆ ಪ್ರಾಕ್ಟಿಕಲಾಗಿ ಗ್ಯಾರಂಟಿ ಡೆಫಿನೆಟ್ಲಿ ಬರ್ತವೆ ಅಂತ ಹೇಳ್ತೀನಿ. ಯಾಕೆಂದರೆ ಇದು ಒಂದು ನಮ್ಮ ಎಕ್ಸ್ಪೀರಿಯನ್ಸ್, ನಾವು ನಿಜವಾಗ್ಲೂ ಮಾಡಿರೋ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ. ಯಾವ ಥರ ನಾವು ಅಂದ್ಕೊಳ್ತಾ ಇದ್ವೋ ಭಯ, ಆ ಪ್ರೈವೇಟ್ ಜಾಬ್ ಹೋಗುತ್ತೋ ಅಂತ, ಅದೇ ಸಿಚುವೇಶನ್ ಅವತ್ತು ಬಂದುಬಿಡ್ತು, ಆ ಸ್ಥಿತಿ ಬಂದುಬಿಡ್ತು. ಅವ್ರ ಕಂಪ್ನಿಯವ್ರಿಗೆ ಕರೆದುಬಿಟ್ಟು 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ನೀವು ಜಾಬ್ ರಿಸೈನ್ ಮಾಡಬೇಕಾಗತ್ತೆ, ರೆಡಿ ಇರ್ರಿ, ಇನ್ನು ಬೇರೆ ಜಾಬ್ ಏನಾದರೂ ಹುಡುಕೊಳ್ರಿ ಅಂತ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಸೊ ಆವಾಗ ಬಂದರು ನಮ್ಮ ಮನೆಯವ್ರು, ನೆಕ್ಸ್ಟ್ ಡೇನೇ ಬಂದು ನಾನು ಇವತ್ತು 3 ಗಂಟೆ ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಈ ಥರ ಎಲ್ಲ ಹೇಳಿದ್ದಾರೆ ರಿಸೈನ್ ಮಾಡಬೇಕು ಅಂತ. ಸರಿ ನೋಡೋಣ, ನಾನು ಒಂದು ಕಂಪ್ನಿಗೆ ಇವತ್ತು ಹೋಗ್ತಾ ಇದ್ದೀನಿ ಇಂಟರ್ವ್ಯೂಗೆ. ನಾನು ಡೆಫಿನೆಟ್ಟಾಗಿ ಆ ಅವ್ರು ಇಂಟರ್ವ್ಯೂ ಮಾಡಲಿ ಬಿಡಲಿ, ನನಗೆ ಅವರು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾರೆ ಅಂತ ಒಂದು ಥಾಟ್ ಹಾಕಿದ್ರು. ಥಾಟಲ್ಲ, ನನ್ನ ಮುಂದೆನೇ ಹೇಳಿದರು ಅವರು. ನಾನು ಅಂದ್ಕೊಂಡೆ, ಇಂಟರ್ವ್ಯೂಗೆ ಹೋದರೆ ಅಪಾಯಿಂಟ್ಮೆಂಟ್ ಲೆಟ್ರ್ ಹೆಂಗೆ ರೆಡಿಯಾಗಿಟ್ಟಿರ್ತಾರೆ, ಇಂಟರ್ವ್ಯೂ ಆದಮೇಲೆ ಸೆಲೆಕ್ಷನ್ ಆದಮೇಲೆ ಅಲ್ಲ ಅಪಾಯಿಂಟ್ಮೆಂಟ್ ಲೆಟ್ರ್ ಕಳಿಸೋದು ಅಂತ ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ. ಇಲ್ಲ ಹಂಗೆ ಆಗಬೇಕು, ನಾನು ಹೋದ ತಕ್ಷಣ ನಾನು ಇಂಟರ್ವ್ಯೂ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಲೆಟ್ರೇ ತರ್ತೀನಿ ಅಂತ ಹೇಳಿ ಧ್ಯಾನ ಕೂತ್ಕೊಂಡ್ರು. 3 ಗಂಟೆ ಧ್ಯಾನ ಸಾಧನೆ ಮಾಡಿ ಕರೆಕ್ಟಾಗಿ 3 ಗಂಟೆಗೆ ಎದ್ದು ರೆಡಿಯಾಗಿ ಅವರು ಹೋದರು. ಸಾಯಂಕಾಲ 6:30 ಅಷ್ಟೊತ್ತಿಗೆ ಮನೆಗೆ ಬಂದು ನನಗೆ ಅಪಾಯಿಂಟ್ಮೆಂಟ್ ಲೆಟ್ರೇ ತೋರಿಸಿದ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು, ಯಾವ ಇಂಟರ್ವ್ಯೂಲ್ಲೂ ಅಪಾಯಿಂಟ್ಮೆಂಟ್ ಲೆಟ್ರ್ ರೆಡಿ ಇರಲ್ಲ. ಅಂದರೆ ಇನ್ನೊಂದೇನೆಂದರೆ, ಇಲ್ಲಿ ಎಲ್ಲ ಯಾರ್ದು ರೆಕಮೆಂಡೇಷನ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಒಂದು ಸತ್ಯವಾಕ್ ಅವ್ರ ಬಾಯಿಂದ ಬಂತು, ಅದೇ ಆಯಿತು. ನೋಡಿ ಯಾವ ಥರ ನಾವು ಆಲೋಚನೆ ಮಾಡ್ತೀವೋ, ಯಾವ ಥರ ನಾವು ಮಾತಾಡ್ತೀವೋ
ಅವೇ ಆಗ್ತವೆ ಅನ್ನೋದಕ್ಕೆ ಇದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಸೊ ಅದೇ ಥರ ಅಪಾಯಿಂಟ್ಮೆಂಟ್ ಲೆಟ್ರ್ ಹಿಡ್ಕೊಂಬಂದು ಒಳ್ಳೆ ಸ್ಯಾಲ್ರಿ, ಒಳ್ಳೆ ದೊಡ್ಡ ಸ್ಯಾಲ್ರಿಯಲ್ಲಿ ಅವರು ಒಳ್ಳೆ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾರೆ. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಈ ಥರ ಅನುಭವ ಪಡೆಯೋದ್ರಿಂದ, ಪ್ರತಿಯೊಂದು ಅನುಭವದಿಂದ ನಮ್ಮ ವಿಶ್ವಾಸ ಜಾಸ್ತಿ ಆಗ್ತಾ ಬಂತು. ಜಾಸ್ತಿ ಆಗ್ತಾನೇ ಇದೆ ನಮ್ಮ ವಿಶ್ವಾಸ. ಯಾಕೆ ಅಂದರೆ ನಾವು ಅನುಭವ ಪಡಿತಾ ಇದ್ದೀವಲ್ವಾ. ಸೊ ಅದಕ್ಕೆ ಅಂದರೆ ಇದು ಎಕ್ಸ್ಪೀರಿಯನ್ಸ್ ಅಂದರೆ ಪತ್ರಿ ಸರ್ ಹೇಳ್ತಾರೆ, ಜ್ಞಾನ ಅಂದರೆ ಜ್ಞಾನದ ಅರ್ಥ ಏನು ಗೊತ್ತಾ, ನಮ್ಮ ಸ್ವಂತ ಅನುಭವ ಅಂತ ಹೇಳ್ತಾರೆ. ಸ್ವಂತ ಅನುಭವ ಪಡೆದಿದ್ದೇ ಜ್ಞಾನವಾಗಿ ಇದಾಗುತ್ತಂತೆ. ಸೊ ಅನುಭವಪೂರ್ವಕವಾಗೇ ನಾವು ಜ್ಞಾನ ಪಡಿಬೇಕು, ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಪತ್ರಿಜಿ ಹೇಳ್ತಾರೆ. ಸೊ ಈ ಥರ ಅನುಭವಗಳು ಬಂದಾಗ ನಾವು ಧ್ಯಾನನ ಇನ್ನೂ ಗಟ್ಟಿಯಾಗಿ ಹಿಡಿತೀವಿ. ಅಂದರೆ ಬಹಳಷ್ಟು ವಿಶ್ವಾಸವಾಗಿ, ಹೆಮ್ಮರವಾಗಿ ಬೆಳೆಯುತ್ತೆ ವಿಶ್ವಾಸ ಅನ್ನೋ ಧ್ಯಾನದಲ್ಲಿ. ಸೊ ಧ್ಯಾನದಲ್ಲಿ ಎಲ್ಲ ಇದೆ. ಧ್ಯಾನಕ್ಕೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಪೂಜೆಗಳು ಎಲ್ಲ ಮಾಡ್ತಾಯಿದ್ವಿ, ಆದರೆ ಯಾವುದೂ ನಮಗೆ ಫಲಿಸಿಲ್ಲ ಅನ್ನೋದಕ್ಕಿಂತಲೂ ಪೂಜೆಗಿಂತಲೂ ಭಕ್ತಿಗಿಂತಲೂ ಇನ್ನೊಂದು ದೊಡ್ಡ ಒಂದು ಮೆಟ್ಟಿಲಿದೆ. ಅದೇನೆಂದರೆ ಧ್ಯಾನ ಅಂತ ಅರ್ಥ ಆಯಿತು. ಯಾಕೆಂದರೆ ಬಿಫೋರ್ ಮೆಡಿಟೇಷನ್ ನಾವು ಪೂಜೆಗಳು ಎಲ್ಲ ಮಾಡಿದ್ದೀವಿ, ಆದರೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾವಾಗ ಧ್ಯಾನಕ್ಕೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾಯಿದೆ. ನಾವು ಇಷ್ಟು ದಿನದಿಂದ ಹುಡುಕ್ತಾ ಇದ್ದೀವಿ, ಏನನ್ನೋ ಹುಡುಕ್ತಾ ಇದ್ದೀವಿ ಅನ್ನೋದು ಏನು ಅಂತ ತಿಳ್ಕೊಂಡ್ರೆ ಇದೇ ಅದು, ಇನ್ನೇನಿಲ್ಲ. ಯಾಕಂದರೆ ಪೂರ್ತಿ ಸಂತೃಪ್ತಿ ಸಿಗ್ತಾ ಇದೆ ಈ ಧ್ಯಾನದಲ್ಲಿ. ಆವಾಗ ಅರ್ಥ ಆಯಿತು, ಇದೇ ಲಾಸ್ಟ್ ಮೆಟ್ಟಿಲು, ಭಕ್ತಿ ಮಾರ್ಗ ಮುಗಿಸಿ ಇನ್ನು ನಾವು ಧ್ಯಾನದ ಮಾರ್ಗಕ್ಕೆ ಬಂದಿದ್ದೀವಿ ಅಂತ. ಆವಾಗಿಂದ ನಾವು ಭಕ್ತಿ ಮಾರ್ಗ ಬಿಟ್ಟು ಧ್ಯಾನ ಮಾರ್ಗನ ಹಿಡಿದ್ವಿ. ದೇವರುಗಳಿಗೆ ಕೃತಜ್ಞತೆಗಳು ಮಾತ್ರ ಹೇಳ್ತಾ ಇರ್ತೀವಿ. ಈಗ ದೇವರು ನಮಗೆ ಆದರ್ಶವಾಗಿದ್ದಾರೆ, ಅಂದರೆ ಎಕ್ಸಾಂಪಲ್ಸ್. ಅವ್ರನ್ನ ನಾವು ನೋಡಿ ಏನು ಕಲಿಬೇಕಂದ್ರೆ ಅವರ ಸ್ಥಿತಿಗೆ ನಾವು ಹೋಗಬೇಕು ಅನ್ನೋದನ್ನು ನಾನು ತಿಳ್ಕೊಂಡೆ. ಧ್ಯಾನ ಭಕ್ತಿಯಿಂದ ಪತ್ರಿ ಸರ್ ಹೇಳ್ತಾರೆ, ಆ ವಿಗ್ರಹ ಆರಾಧನೆಗಳನ್ನು ಮಾಡ್ತಾ ಕೂಡಬೇಡ್ರಿ, ಅದು ಇನ್ನೊಂದು ಸ್ಟೆಪ್ ಇದೆ ಧ್ಯಾನ ಮಾರ್ಗ, ಅದನ್ನು ಕಲೀರಿ ಅಂತ. ಕರೆಕ್ಟ್. ಅದನ್ನು ನಾವು ತಿಳ್ಕೊಂಡ್ಮೇಲೆ ಈಗ 1ನೇ ಕ್ಲಾಸ್ ಪಾಸಾಗಿ ಮೇಲಕ್ಕೆ ಹೋದ್ಮೇಲೆ 2ನೇ ಕ್ಲಾಸ್ಗೆ ಹೋದ್ಮೇಲೆ ಮತ್ತೆ ನಾವು 1ನೇ ಕ್ಲಾಸಿಗೆ ಬರೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಹೇಳ್ತಾರೆ ಪೂಜೆನ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸಲ್ಲಿರ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ನನ್ನ ಅನುಭವಪೂರ್ವಕವಾಗಿ ಭಕ್ತಿ ಮಾರ್ಗ ಮುಗಿದ ಮೇಲೆ ನೆಕ್ಸ್ಟ್ ಧ್ಯಾನ ಮಾರ್ಗನೇ. ಇನ್ನು ಮತ್ತೆ ನಾವು ಆ ಮುಗಿದೋಗಿರೋ ಕ್ಲಾಸ್, ಪಾಸಾಗಿರೋ ಕ್ಲಾಸಲ್ಲಿ ಮತ್ತೆ ನಾವು ಕೂಡೋ ಅವಶ್ಯಕತೆ ಇಲ್ಲ, ನಾವು ಇನ್ನು ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನು ದೇವರಿಗೆ ಕೃತಜ್ಞತೆಗಳು ಮಾತ್ರ ತಿಳಿಸ್ತಾ ಇರ್ತೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಈ ಥರ ಜಾಬ್ ವಿಷಯ ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ಮತ್ತೆ ಅವರಿಗೆ ಡಿಸ್ಟರ್ಬೆನ್ಸಸ್ ಇತ್ತು. ಬಟ್ ನನಗೆ ಮತ್ತೆ ಪರೀಕ್ಷೆಗಳು ಮತ್ತೆ ಬಂತು. ಯಾವ ಥರ ಅಂದರೆ, ನಾನೇನು ಕೇಳ್ಕೊಂಡಿದ್ದೀನಿ ಎಕ್ಸ್ಪೀರಿಯನ್ಸಲ್ಲಿ, ಭಯ ಹೋಗಬೇಕು ನನಗೆ, ಈ ಕೆಲಸದ ಭಯ ಇದೆಯಲ್ಲ, ಮತ್ತು ಪ್ರೈವೇಟ್ ಜಾಬೇ ಅಲ್ಲ ಅದು ಕೂಡ. ಈಗ ನೆಕ್ಸ್ಟ್ ಸಿಕ್ಕಿದ್ದು ಪ್ರೈವೇಟೇ ಜಾಬೇ. ಮತ್ತು ಇದು ನನಗೆ ಮತ್ತೆ ಯಾವತ್ತು ಹೋಗುತ್ತೋ ಅನ್ನೋ ಭಯ ಇದೆಯೋ ಇಲ್ಲೋ ಅಂತ ನನಗೆ ಪರೀಕ್ಷೆ ಮಾಡೋಕ್ಕೆ ಮತ್ತೆ ಒಂದು ಚಾಲೆಂಜ್ ಬಂತು. ಮತ್ತು ನಮ್ಮ ಮನೆಯವರು ಜಗಳಗಳು ಅದು ಇದು ಆಗಿ ಅವ್ರ ಕಂಪ್ನಿಯಲ್ಲಿ ಮತ್ತೆ ರಿಸೈನ್ ಲೆಟ್ರ್ ಬರೆದಿಟ್ಟಿದ್ದಾರೆ. ಸೊ ರಿಸೈನ್ ಲೆಟ್ರ್ ಬರೆದು ಅವ್ರ ಚೇರ್ಮನ್ ಇನ್ಚಾರ್ಜ್ ಅವ್ರ ಟೇಬಲ್ ಮೇಲೆ ಇಟ್ಟು ಬಂದುಬಿಟ್ಟಿದ್ದಾರೆ, ನಾನು ರಿಸೈನ್ ಮಾಡ್ತಾಯಿದ್ದೀನಿ ಜಾಬು, ನನಗೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಆವಾಗ ಮುಂಚೆ ನನ್ನ ಮನಸ್ಥಿತಿನ ಮತ್ತು ಈಗಿನ ಮನಸ್ಥಿತಿನ ನಾನು ಚೆಕ್ ಮಾಡಿಕೊಂಡೆ. ಮುಂಚೆ ಹೇಗಿದ್ದೆ ನಾನು, ಭಾಳ ಡಿಸ್ಟರ್ಬಡ್ ಆಗಿ ಡಿಪ್ರೆಸ್ಡ್ ಆಗಿದ್ದೆ, ಭಾಳ ಚಿಂತೆಗೆ ಒಳಗಾಗ್ಬಿಟ್ಟಿದೆ. ಆದರೆ ನೆಕ್ಸ್ಟ್ ಈ ಟೈಮು ರಿಸೈನ್ ಲೆಟ್ರೇ ಬರೆದಿಟ್ಟಿದ್ದಾರೆ, ಅವ್ರಾಗೇನು ಬಿಟ್ಟು ಹೋಗಂದಿಲ್ಲ, ಅದು ನಮ್ಮನೆಯವರೇ ಬರೆದಿಟ್ಟಿದ್ದಾರೆ. ಆದರೆ ನನ್ನ ಮನಸ್ಸಲ್ಲಿ ಯಾವುದೇ ಡಿಸ್ಟರ್ಬೆನ್ಸಸ್ ಇಲ್ಲ. ಅದನ್ನು ನಾನು ಗಮನಿಸಿದೆ. ಯಾವ ಡಿಸ್ಟರ್ಬೆನ್ಸಸ್ ಇಲ್ಲ, ಯಾವ ಭಯ ಇಲ್ಲ. ಆಗ ಅರ್ಥ ಆಯಿತು, ನನ್ನಲ್ಲಿ ಆವತ್ತು ಧ್ಯಾನ ಕೂತ್ಕೊಂಡು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನು, ಭಯ ಇರಬಾರ್ದು ನನಗೆ, ಈ ಕೆಲಸ, ಈ ಜಾಬಿನ ವಿಷಯದಲ್ಲಿ ನನಗೆ ಯಾವುದೇ ಭಯ ಇರಬಾರ್ದು ಅಂತ ಧ್ಯಾನ ಮಾಡಿದ್ದೆ. ಅದೇ ಎಕ್ಸ್ಪೀರಿಯನ್ಸನ್ನು ನಾನು ಮಾಡ್ತಾಯಿದ್ದೀನಿ ಇವಾಗ. ಈಗ ನಾನು ನನ್ನ ಇನ್ನರ್ ನಾನು
ನೋಡ್ಕೊಳ್ತಾ ಇದ್ದೀನಿ, ಆ ಭಯನೇ ಇಲ್ಲ. ಕಂಪ್ಲೀಟಾಗಿ ಆ ಭಯದಿಂದ ಹೊರಗೆ ಬಂದುಬಿಟ್ಟಿದ್ದೀನಿ. ನಮ್ಮ ಮನೆಯವರು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ರಿಸಿಗ್ನೇಷನ್ ಲೆಟ್ರ್ ಇಟ್ಟಿದ್ದಾರೆ. ರಿಸೈನ್ ಮಾಡಬೇಕು ಅಂತಲೇ ಬರೆದು ಇಟ್ಟಿದ್ದಾರೆ. ಆದರೆ ಅದನ್ನು ರಿಸಿಗ್ನೇಷನ್ ಲೆಟ್ರನ್ನ ಯಾರೂ ಆ್ಯಕ್ಸೆಪ್ಟ್ ಮಾಡಿಲ್ಲ. ಆವಾಗ ನನಗೆ ಅರ್ಥ ಆಯಿತು, ಓ ಇದೆಲ್ಲದಕ್ಕೂ ಮೂಲ ಕಾರಣ ಏನು? ಭಯ. ಅದನ್ನು ಯಾರೋ ಹರಿದು ಡಸ್ಟ್ಬಿನ್ಗೆ ಹಾಕಿದ್ದಾರೆ ಆ ರಿಸಿಗ್ನೇಷನ್ ಲೆಟರ್ನ. ಯಾರು ಮಾಡ್ತಾರೆ? ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದರು. ನನ್ನ ಪರವಾಗಿ ಯಾರೂ ಇಲ್ಲ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ. ಹಂಗಂದರೆ ಯಾರು ಮಾಡಿದ್ರು ಇದು? ಇದೊಂದು ಮಿರಾಕಲ್ ನನ್ನ ಲೈಫಲ್ಲೇ ಆಗಿರೋದು. ಎಕ್ಸ್ಪೀರಿಯನ್ಸ್, ಇಂಥ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿದೆ. ಆವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ಓ ಎಲ್ಲಿ ವಿಶ್ವಾಸ ಇರುತ್ತೋ, ಎಲ್ಲಿ ಧ್ಯಾನ ಇರುತ್ತೋ ಅಲ್ಲಿ ನಮಗೆ ರಕ್ಷಣೆ ಮಾಡೋಕ್ಕೆ ಮಾಸ್ಟರ್ಸ್ ಇದ್ದೇ ಇರ್ತಾರೆ. ಇದು ಕನ್ಫರ್ಮ್ ಆಗೋಯ್ತು ನನಗೆ. ಸೊ ಮಾಸ್ಟರ್ಸ್ ಎಲ್ಲರೂ ಗಟ್ಟಿಯಾಗಿ ನಂಬಬೇಕು, ಮೆಡಿಟೇಷನ್ನ ನಂಬಬೇಕು. ಅಂದರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಆ ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನೇ ಪದೇ ಪದೇ ಆ ಎಕ್ಸ್ಪೀರಿಯನ್ಸಸ್ ನಮ್ಮ ಮಾಡ್ತಾ ಇದ್ದರೆ ಅದು ಆ ನಂಬಿಕೆ ಒಂದು ದೊಡ್ಡ ಮರವಾಗಿ ಬೆಳೆಯುತ್ತೆ, ಅದು ದೊಡ್ಡ ವಿಶ್ವಾಸವಾಗಿ ಬೆಳೆಯುತ್ತೆ ಅಂತ ಹೇಳ್ತೀನಿ. ಈ ಥರ ನಮ್ಮ ಮನೆಯವ್ರಿಗೆ ರಿಸೈನ್ ಮಾಡಿದಾಗೆಲ್ಲ ನಮಗೆ ಮತ್ತೆ ಮತ್ತೆ ಅದು ಯಾರೋ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಗೊತ್ತಾ? 3 ಸಲ ಚಾನ್ಸ್ ಕೊಟ್ಟಿದೆ ನಮ್ಮ ಮನೆಯವ್ರಿಗೆ, ರಿಸೈನ್ ಮಾಡಬೇಡ ಅಂತ ಹೇಳಿ. ಆಗ ನನಗೆ ಅರ್ಥ ಆಯಿತು. ಆವತ್ತಿಂದ ಇವತ್ತುವರೆಗೆ ನನಗೆ ಆ ವಿಷಯದಲ್ಲಿ ಭಯನೇ ಇಲ್ಲ. ಅದನ್ನು ಕ್ಲಿಯರಾಗಿ ನಾನು ಅರ್ಥ ಮಾಡಿಕೊಂಡೆ. ಪತ್ರಿಜಿ ಅವರು ಹೇಳ್ತಾರೆ, ಭೂಮಿ ಮೇಲೆ ಮನುಷ್ಯ ಪ್ರತಿಯೊಬ್ಬನೂ ಒಂದು ಭಯನ ಇಟ್ಕೊಂಡೇ ಬರ್ತಾನೆ, ಅದೇ ನಿನ್ನ ಜೀವನದ ಟಾಸ್ಕ್, ಆ ಭಯನ ಗೆಲ್ಲು ಅಂತ ಹೇಳಿದ್ದಾರೆ ಒಂದು ಕ್ಲಾಸಲ್ಲಿ. ನನಗೆ ಅರ್ಥ ಆಗಿದ್ದು, ಓ ನಾನು ಈ ಭಯನ ಜಯಿಸೋಕ್ಕೆ ಬಂದಿದ್ದೀನಿ, ಜಯಿಸಿದ್ದೀನಿ ಅಂತ. ಆವತ್ತಿಂದ ನಾನು ಆವತ್ತಿಂದ ನಮ್ಮ ಮನೆಯವ್ರಿಗೆ ಏನು ಡಿಸ್ಟರ್ಬ್ ಮಾಡಿದರು ಅಂದರೆ ಅವ್ರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಬಟ್ ನನ್ನ ಇನ್ನರ್ ನಾನು ಮಾತ್ರ ಗಟ್ಟಿಯಾಗಿದ್ದೀನಿ. ಎಷ್ಟು ಸಲ ಹೇಳಿದ್ರು ಅವರು, ಈಗ ಪ್ರಾಬ್ಲಮ್ ಇದೆ, ಇವಾಗ ಗೌರ್ಮೆಂಟ್ ಆಗಿದೆ, ಹೀಗಿದೆ, ಏನೋ ಹೇಳ್ತಾನೆ ಇರ್ತಾರೆ ಜಾಬಿನ ವಿಷಯದಲ್ಲಿ. ಬಟ್ ನನಗೆ ಮಾತ್ರ ಅಳುಕು ಅನ್ನೋದು 1% ಕೂಡ ಇಲ್ಲ. ಅಷ್ಟು ಕ್ಲಿಯರಾಗಿ ನಾನು ಆ ಭಯನ ಧ್ಯಾನದ ಮುಖಾಂತರನೇ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ಎಷ್ಟೋ ಎಕ್ಸ್ಪೀರಿಯನ್ಸಸ್ಗಳು ತುಂಬ ಆಗಿದ್ದಾವೆ ನಮ್ಮ ಜೀವನದಲ್ಲಿ. ಈ ಥರ ಆಮೇಲೆ ಪಿರಮಿಡ್, ನಾವು ನಮ್ಮ ಮನೆ ಮೇಲೆ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಆವಾಗಲೂ ಅಷ್ಟೇ, ಪಿರಮಿಡ್ಗೆ ಮುಂಚೆ ನಾವು ಒಂದು ಬಾಡಿಗೆ ಮನೆಯಲ್ಲಿದ್ವಿ. ಆ ಬಾಡಿಗೆ ಮನೆಯಲ್ಲಿ ನಾನು ಮಂಡಲ ಧ್ಯಾನ ಸ್ಟಾರ್ಟ್ ಮಾಡಿದೆ. 41 ಡೇಸ್ ಅಲ್ಲಿ ತುಂಬ ಜನ ಬರೋಕ್ಕೆ ಶುರು ಮಾಡಿದರು. ಧ್ಯಾನ ಎಲ್ಲಿದೆಯಾ ಅಂದರೆ ಅಲ್ಲಿ ಒಳ್ಳೇದು ಎಲ್ಲಿ ಮಾಡ್ತಾಯಿದ್ವಿ ಅಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ. ತುಂಬ ಜನ ಬರೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಮನಸ್ಸಿಗೆ ಅಷ್ಟು ದಿನ ಇಲ್ಲದ್ದು ಆವಾಗ ಒಂದು ಆಸೆ ಉಟ್ಕೊಳ್ತು. ನಮ್ಮದೇ ಒಂದು ಸ್ವಂತ ಮನೆ ಇದ್ದರೆ, ದೊಡ್ಡ ಹಾಲ್ ಇದ್ದರೆ, ಇಲ್ಲೆಲ್ಲ ಧ್ಯಾನಿಗಳನ್ನು ಕರೆಸ್ಬೋದಲ್ಲ, ಮಾಡ್ಬೋದಲ್ಲ ಅನ್ನೋ ಒಂದು ಆಸೆ ಉಟ್ಕೊಳ್ತು. ಆವಾಗ ನನಗೆ ಮನೆ ಬೇಕು ಅನ್ನೋ ಒಂದು ಕೋರಿಕೆ ಉಟ್ಕೊಳ್ತು. ಏನಾಯಿತು, ಸರಿ ಮೆಡಿಟೇಷನ್ಗೆ ಕೂತ್ಕೊಂಡಿದ್ದೀನಿ. ನಾನು ಒಂದು ಪುಸ್ತಕದ ಧ್ಯಾನದ ಜೊತೆ ಸ್ವಾಧ್ಯಾಯ ಮಾಡ್ತಾ ಇದ್ದೆ. ಒಂದು ಪುಸ್ತಕ ಇದೆ, ಅಪರಿಮಿತಮೈನ ಜೀವಿತಮ್ ಅಂತ ರಾಮ್ಥಾ ಅವರ ಒಂದು ಬುಕ್ ಇದೆ. ಆ ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ. ಧ್ಯಾನ ಮಾಡೋರು ಏನು ಮಾಡಬೇಕು ಅಂದರೆ, ನಿಮ್ಮ ಕೋರಿಕೆಗಳನ್ನು ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಅಂದರೆ, ಇದು ಇರುತ್ತೆ ಕರೆಂಟ್, ಫ್ಯಾನ್. ಅವರೊಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ತಾರೆ. ಫ್ಯಾನು ಮತ್ತು ಸ್ವಿಚ್ ಇದೆ. ಈಗ ಸ್ವಿಚ್ ಆನ್ ಮಾಡಿದರೆ ಫ್ಯಾನ್ ತಿರುಗುತ್ತೆ, ಇವೆರಡೇ ನಿಮಗೆ ಗೊತ್ತು. ಬಟ್ ಮಧ್ಯದಲ್ಲಿ ಒಂದಿದೆ, ಏನು ಅಂದರೆ ಕರೆಂಟ್ ತೀಗ, ವೈರು. ಆ ವೈರಲ್ಲಿ ಕರೆಂಟ್ ಹೇಗೆ ಪಾಸ್ ಆಗುತ್ತೋ ಆ ಥರ ನಮ್ಮ ಎಮೋಷನ್ಸ್, ಫೀಲಿಂಗ್ಸ್ ಆ ಥರ ಕನೆಕ್ಟ್ ಆಗಬೇಕು ಅಂಥೇಳಿ ಒಂದು ಆರ್ಟಿಕಲ್. ಅದನ್ನು ಓದಿ ನಾನು ಮನೆ ಬೇಕು ಅಂದ ತಕ್ಷಣ ಆಗಬೇಕಲ್ಲ, ಸೊ ಇದನ್ನು ಪ್ರಯತ್ನ ಮಾಡೋಣ ಅಂತ ನಾನು ಧ್ಯಾನ ಕೂತ್ಕೊಂಡು ನಾನು ಅಂದ್ಕೊಂಡೆ, ನಾನು ಧ್ಯಾನ ಸಾಧನೆ ಮಾಡಬೇಕು ಅಂತಲೇ ಮನೆ ಕಟ್ಟಿಸ್ಕೊಳ್ತಾ ಇದ್ದೀವಿ. ನಮಗೆ ಧ್ಯಾನಕ್ಕಾಗೇ ಮನೆ ಬೇಕು. ಯಾಕೆಂದರೆ ನಮಗೆ ಅಡ್ಡಿಗಳಿರಬಾರ್ದು, ಯಾರ್ದು ರಿಸ್ಟ್ರಿಕ್ಷನ್ಸ್ ಇರಬಾರ್ದು, ನಾವು ಸ್ವತಂತ್ರವಾಗಿ ನಾವು ಧ್ಯಾನ ಕ್ಲಾಸ್ಗಳು ಮಾಡಿಸ್ಬೇಕು ಅಂಥೇಳಿ ಒಂದು ಥಾಟ್ ಹಾಕ್ಕೊಂಡು ಅದನ್ನು ಪ್ರಯತ್ನ ಮಾಡಿದೆ. ಪ್ರಯತ್ನಕ್ಕಿಂತಲೂ ನಾನು ಆಳವಾಗಿ ಧ್ಯಾನಕ್ಕೆ ಹೋದೆ. ಬಟ್ ಎಮೋಷನಲ್ ಫೀಲಿಂಗ್ಸ್ ಅವ್ರು ಏನು ಹೇಳಿದ್ರಲ್ಲ ಅದನ್ನು ಕನೆಕ್ಟ್ ಆಗೋದನ್ನು ನಾನು ಫೀಲ್ ಆಗಿದ್ದೀನಿ. ಅದು ಅನುಭವ ಪಡೆದವ್ರಿಗೆ ಅದು ಅರ್ಥ ಆಗುತ್ತೆ. ಯಾವಾಗ ಅದನ್ನು ಮಾಡಿದ್ವೋ, ಆ ಥಾಟ್, ಆ ಎಕ್ಸ್ಪೀರಿಯನ್ಸ್ ಮಾಡಿದ್ನೋ,
ಇಮ್ಮಿಡಿಯೇಟ್ ನಮ್ಮ ಮನೆಯವರು ಮನೆ ಕಟ್ಟೋಕ್ಕೆ ರೆಡಿ ಆಗಿಬಿಟ್ರು. ಇಲ್ಲ ನಾವು ಮನೆ ಕಟ್ಟಿಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮನೆ ನಾವು ದುಡ್ಡು ಉಳಿಸ್ಕೊಂಡಿಲ್ಲ, ಏನೂ ಇಲ್ಲ, ಅದೊಂದು ಥಾಟ್ ಅಷ್ಟು ಕೆಲಸ ಮಾಡ್ತಾಯಿದೆ, ಅದೊಂದು ಸಂಕಲ್ಪ ಕೆಲಸ ಮಾಡ್ತಾಯಿದೆ. ಸರಿ ಅಂಥೇಳಿ ರೆಡಿಯಾಗಿ ಲೋನ್ಗೆ ಅಪ್ಲೈ ಮಾಡಿದರು. ಲೋನ್ ಎಲ್ಲ ಆರಾಮಾಗಿ ಫ್ರೀಯಾಗಿ ನಡೀತು. ಆಮೇಲೆ ಈ ಜಾಗಕ್ಕೆ ಬಂದಮೇಲೆ ಈ ಜಾಗದ ಈ ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ, ಏನೋ ಬೇಸ್ಮೆಂಟ್ ಹಾಕುವಾಗ ಬಂದು ಎಲ್ಲ ಇದು ಮಾಡ್ತಾರೆ, ಆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದರು. ಆ ಪರ್ಮಿಷನ್ ಕೊಡೋಕ್ಕೆ ಯಾರೂ ಬರ್ತಾಯಿಲ್ಲ. 1 ತಿಂಗಳಾಯಿತು, 2 ತಿಂಗಳಾಯಿತು, ಪರ್ಮಿಷನ್ ಕೊಡೋಕ್ಕೆ ಯಾರು ಮುಂದೆ ಬರ್ತಾಯಿಲ್ಲ. ಆವಾಗ ನಾನೇನು ಮಾಡಿದೆ, ಆತ್ಮಧರ್ಮ ಪಿರಮಿಡಲ್ಲಿ ಮೆಡಿಟೇಷನ್ ಕ್ಲಾಸಸ್ ಇತ್ತು, ಅಲ್ಲಿ ಹೋಗಿಬಿಟ್ಟು ನಾನು ಅಲ್ಲಿ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡು ಅಲ್ಲಿ ಒಂದು ಪುಸ್ತಕದಲ್ಲಿ ಸೇತ್ ಮಾಸ್ಟರ್ದೊಂದು ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ. ಅಂದರೆ ಯಾವುದನ್ನೇ ಆಗಲಿ ನಿಮ್ಗೆ ಏನಾದರೂ ಪಡಿಬೇಕು ಅಂತಿದ್ದರೆ ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಮಾಡಿರಿ, ಕನಸು ಕಾಣ್ರಿ ಅಂತ ಹೇಳ್ತಾರೆ ಅವರ ಒಂದು ಪುಸ್ತಕದಲ್ಲಿ. ಅದನ್ನು ನಾನು ಇದನ್ನು ಪ್ರಯತ್ನ ಮಾಡೋಣ ಅಂಥೇಳಿ ಅವತ್ತು ಅಲ್ಲಿ ಧ್ಯಾನ ಕೂತ್ಕೊಂಡು ಆ ಜಾಗಕ್ಕೆ ಯಾರಾದರೂ ಪರ್ಮಿಷನ್ ಕೊಡೋರು ಬರ್ತಾ ಇದ್ದಾರೋ ಅವ್ರನ್ನೆಲ್ಲ ನಾನು ವಿಜುವಲೈಸ್ ಮಾಡಿದೆ. ಅಂದರೆ ಅವರು ಇಬ್ಬರು ಬರ್ತಾ ಇದ್ದಾರೆ, ಇದನ್ನೆಲ್ಲ ಜಾಗ ನೋಡ್ತಾ ಇದ್ದಾರೆ, ಪರ್ಮಿಷನ್ ಕೊಡ್ತಾ ಇದ್ದಾರೆ ಅನ್ನೋ ಥರ ವಿಜುವಲೈಸ್ ಮಾಡಿದ ನೆಕ್ಸ್ಟ್ ಸೆಕೆಂಡೇ ಮೆಡಿಟೇಷನಿಂದ ಓಪನ್ ಕಣ್ಣು ತೆಗೆದು ಕೂತ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡೇ ಫೋನ್ ಬಂತು ನಮ್ಮ ಇವರಿಂದ, ಇವರು ಮನೆ ಕಟ್ಟೋರು ಇರ್ತಾರಲ್ವ, ಅವರಿಂದ ಫೋನ್ ಬಂತು. ಅವರು ಫೋನ್ ಮಾಡಿ, ಮೇಡಮ್ ನಿಮ್ಮ ಸೈಟ್ಗೆ ಇದು ಪರ್ಮಿಷನ್ ಕೊಡೋಕ್ಕೆ ಬಂದಿದ್ದಾರೆ, ಬನ್ನಿ ಅಂತ. ಎಷ್ಟು ಪವರ್ಸ್ ಇದೆ ಪುಸ್ತಕದಲ್ಲಿ ಅಂತ ನನಗೆ ಈ ಥರ ಎಕ್ಸ್ಪೀರಿಯನ್ಸಸ್ ಮಾಡಿದಾಗಲೇ ಅರ್ಥ ಆಯಿತು. ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇಷ್ಟು ಫಾಸ್ಟಾಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ ನನಗೆ. ಅಂದರೆ ಅನ್ಕೋಬೇಕೇನೋ, ಪ್ರಯತ್ನ ಮಾಡೋಣ ಅಂತಲೇ ಮಾಡಿದ್ದು ನಾನು ಅಷ್ಟೇ. ನೋಡಿ, ಆ ಪುಸ್ತಕಗಳಲ್ಲೆಲ್ಲ ಸತ್ಯ ಎಷ್ಟು ಮಟ್ಟಿಗೆ ಇದೆ ಅಂದರೆ ಅದೆಲ್ಲ ಅಷ್ಟು ಪರ್ಫೆಕ್ಟ್ ಆದ ಟ್ರೂತೇ ಅವರು ಬರೆದು ಇಟ್ಟಿದ್ದಾರೆ ಬುಕ್ಸಲ್ಲಿ. ನಾವು ಇವನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಅರ್ಥ ಆಯಿತು. ಒಂದೊಂದು ಆರ್ಟಿಕಲ್ಲೇ ಇಷ್ಟೊಂದು ಅದ್ಭುತವಾಗಿದ್ದರೆ ಇನ್ನು ಪುಸ್ತಕಗಳಲ್ಲಿ ಎಷ್ಟು ಜ್ಞಾನ ಇರುತ್ತೆ ಅಂತ ನನಗೆ ಅರ್ಥ ಆಯಿತು. ಇಮ್ಮಿಡಿಯೇಟಾಗಿ ನಮ್ಮ ಇವರು ಕರ್ಕೊಂಬಂದರು, ಪರ್ಮಿಷನ್ ಸಿಕ್ತು. ನಾನು ಯಾವ ಥರ ವಿಜುವಲೈಸ್ ಮಾಡಿದ್ನೋ ಅದೇ ಥರ ಎಲ್ಲ ನನ್ನ ಮುಂದೆ ಮತ್ತೆ ನಡೀತಾ ಇದೆ. ಈ ಎಕ್ಸ್ಪೀರಿಯೆನ್ಸ್ ನೋಡಿದೆ ನಾನು. ಅಂದರೆ ಆಲ್ರೆಡಿ ನಾನು ಅದನ್ನು ಧ್ಯಾನದಲ್ಲಿ ನೋಡಿದ್ದೀನಿ, ವಿಜುವಲೈಸ್ ಮಾಡಿದ್ದೀನಿ. ನೆಕ್ಸ್ಟ್ ನನಗೆ ಮತ್ತೆ ಅದು ಇಲ್ಲಿ ಕ್ಲಿಯರಾಗಿ ಈ ಭೌತಿಕ ಕಣ್ಣುಗಳಿಗೆ ಕಾಣಿಸ್ತಾ ಇದೆ. ಆಮೇಲೆ ಇದಾದಮೇಲೆ ಇನ್ನು ಮನೆ ಕಟ್ಟೋಕ್ಕೆ ಶುರುವಾಯಿತು. ಇನ್ನು ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಮತ್ತೆ ನಮ್ಮ ಮನೆಯವರು ಇಲ್ಲ, ಪಿರಮಿಡ್ ಮಾಡೋದಾದರೆ ಚೆನ್ನಾಗಿ ಒಳ್ಳೆ ದೊಡ್ಡದಾಗಿ ಚೆನ್ನಾಗಿರೋದು ಕಟ್ಟೋಣ ಅಂತ ಅವರು. ಅದಕ್ಕೆ ಏನು ಮಾಡೋಣ, ಫಸ್ಟು ಮನೆ ಮಾತ್ರ ಕಟ್ಕೊಳ್ಳೋಣ, ಪಿರಮಿಡ್ ನೆಕ್ಸ್ಟು ಪ್ಲ್ಯಾನ್ ಮಾಡೋಣ, ತುಂಬ ದುಡ್ಡು ಹಾಕಿಬಿಟ್ಟು ಕಟ್ಟೋಣ ಅಂತ ಅವರು. ಇಲ್ಲ, ನನಗೆ ಆ ತೋರಿಕೆ ಬೇಕಾಗಿಲ್ಲ. ಪಿರಮಿಡ್ ಏನೋ ಗ್ರೇಟಾಗಿ ಹೊರಗಡೆ ತೋರಿಕೆ ಬೇಡ ಪಿರಮಿಡ್, ನನಗೆ ಪಿರಮಿಡೇ ಬೇಕು, ಮನೆ ಬೇಡ, ಮನೆ ಬದಲು ಪಿರಮಿಡ್ ಕಟ್ಸ್ಕೊಡ್ರಿ ಅಂತ ಹೇಳಿದೆ. ನಾನು ಪಿರಮಿಡಲ್ಲಿ ಇರ್ತೀನಿ ಬೇಕಾದರೆ ಅಂತ ಹೇಳಿದೆ. ನಾನು ಹೀಗೆ ಹೇಳೋದು ನೋಡಿ ಅವ್ರಿಗೆ ಬೇಡ, ಅವಳಿಗೆ ಪಿರಮಿಡೇ ಬೇಕು ಅಂತೇಳಿ ದಿನಾ ಬಂದು ಈ ಜಾಗದಲ್ಲಿ ಆ ಪಿರಮಿಡ್ ಇರೋ ಸ್ಥಳದ ಕೆಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದೇನೆಂದರೆ ಆಸ್ಟ್ರಲ್ ಮಾಸ್ಟರ್ಸು ಇಳಿತಾ ಇದ್ದಾರೆ ಅನ್ನೋ ಎಕ್ಸ್ಪೀರಿಯೆನ್ಸ್ ಬರ್ತಾ ಇತ್ತಂತೆ ಅವ್ರಿಗೆ. ಈ ಮನೆ ಕಟ್ಟುವಾಗ ಇದೆಲ್ಲ ಅಂದರೆ ಇನ್ನೂ ಪಿರಮಿಡ್ ಆಗಿರಲಿಲ್ಲ, ಅದರ ಜಾಗದಲ್ಲಿ ಮಾತ್ರ ಧ್ಯಾನ ಮಾಡ್ತಾ ಇರುವಾಗ ಈ ಎಕ್ಸ್ಪೀರಿಯೆನ್ಸಸ್. ಅದು ಏನಾಗ್ತಾಯಿತ್ತು ಅಂದರೆ ಮಾಸ್ಟರ್ಸ್ ಬಂದು ಹೋಗ್ತಾ ಇದ್ದಾರೆ, ಇವರಿಗೆ ಅದು ಗೊತ್ತಾಗ್ತಾ ಇದೆ, ಫೀಲ್ ಆಗ್ತಾ ಇದ್ದಾರೆ, ಮಾಸ್ಟರ್ಸ್ ಬರ್ತಾ ಇದ್ದಾರೆ ಅದೇ ಥರ ಇಲ್ಲಿ ಮಾಸ್ಟರ್ಸ್ ಫಿಸಿಕಲ್ ಮಾಸ್ಟರ್ಸ್ ಇದ್ದಾರೆ ಅಂತ ಎಷ್ಟೋ ಜನ ಧ್ಯಾನಿಗಳು ಪಿರಮಿಡ್ ಆದಮೇಲೆ ಹೇಳಿದ್ದಾರೆ. ಪಿರಮಿಡ್ ಕನ್ಸ್ಟ್ರಕ್ಷನ್ ಆದಮೇಲೆ ಎಷ್ಟೋ ಜನ ಇಲ್ಲ, ಇಲ್ಲಿ ಕೃಷ್ಣ ಪರಮಾತ್ಮ ಕುಣಿತಾ ಇದ್ದಾನೆ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದವರು ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆಮೇಲೆ ಈ ಥರ ಅವರು ಹೇಳಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. ಅದೇ ಥರ ಅದ್ಭುತವಾಗಿ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಯಿತು. 15x15 ಪಿರಮಿಡ್ ಆಯಿತು. 15x15 ನೀಟಾಗಿ ಕರೆಕ್ಟ್ ಆ್ಯಂಗಲಲ್ಲಿದೆ ನಿಮ್ಮದು. ಇಷ್ಟು ಕರೆಕ್ಟಾಗಿ ಯಾರ್ದು ಸ್ವಲ್ಪ ಕಷ್ಟ ಬರೋದು ಆ ಆ್ಯಂಗಲ್, ಬಟ್ ನಿಮ್ಮದು ಕರೆಕ್ಟಾಗಿ ಬಂದಿದೆ ಅಂತ ಹೇಳಿದರು. ಯಾಕೆ ಅಂದರೆ ಎಲ್ಲಿ ಒಳ್ಳೆ ಸಂಕಲ್ಪ ಇದೆಯೋ
ಅಲ್ಲಿ ಹಾಗೇ ಆಗುತ್ತೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಇದು. ನಾವೇನು ಸಂಕಲ್ಪ ಮಾಡಿದ್ವಿ ಅಂದರೆ ಇದು ಪಿರಮಿಡ್ ನಮಗೊಂದೇ ಅಲ್ಲ, ಪ್ರತಿಯೊಬ್ಬರಿಗೂ ಇದು, ಎಲ್ಲರದು ಇದು, ನಮ್ಮದಲ್ಲ ಅಂತ ಯಾವಾಗ ನಾವು ಸಂಕಲ್ಪ ಮಾಡಿದ್ವೋ ಅದಷ್ಟು ಈಸಿಯಾಗಿ ಆ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗೋಯ್ತು. ಅದಕ್ಕೆ ಓಪನಿಂಗಿಗೆ ನಾವು ನಮ್ಮ ಗುರುಗಳ ಮಗಳು ಪರಿಣಿತಾ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಬಂದುಬಿಟ್ಟು ಓಪನಿಂಗ್ ಮಾಡಿದರು. ಆವತ್ತು ಆ ಪಿರಮಿಡ್ ಎಲ್ಲ ಸ್ತ್ರೀಗಳಿಂದನೇ ಓಪನ್ ಆಯ್ತು. ಅದು ಯಾಕಾಯಿತು ಅಂತ ಗೊತ್ತಿಲ್ಲ. ಸ್ತ್ರೀ ಶಕ್ತಿ ಇದೆ ಇಲ್ಲಿ ಅಂತ ಹೇಳಿದರು ಮೇಡಮ್. ಆಮೇಲೆ ಸ್ತ್ರೀ ಶಕ್ತಿನೇ ಇಲ್ಲಿ ಜಾಸ್ತಿ, ಎನರ್ಜೀಸ್ ಇದೆ, ಸ್ತ್ರೀ ತತ್ವನೇ ಜಾಸ್ತಿ ಇದೆ ಇಲ್ಲಿ, ಅದಕ್ಕೆ ಈ ಪಿರಮಿಡ್ ಸ್ತ್ರೀಗಳಿಂದನೇ ಓಪನ್ ಆಗಿದೆ ಅಂತ ಹೇಳಿದರು. ಆಮೇಲೆ ಅವತ್ತು ಅವರು ಆ ಟಾಪಿಕ್ಕೇ ಮಾತಾಡಿದರು, ಸ್ತ್ರೀ ತತ್ವ ಪುರುಷ ತತ್ವ ಬಗ್ಗೆನೇ ಕ್ಲಾಸ್ ಮಾಡಿದರು ಆ ಫಂಕ್ಷನಲ್ಲಿ. ನಾವು ಯಾವ ಹೋಮ ಹವನಗಳು ಮಾಡಲಿಲ್ಲ ಮನೆ ಓಪನಿಂಗ್, ಪಿರಮಿಡ್ ಓಪನಿಂಗಿಗೆ. ಎಲ್ಲ ಧ್ಯಾನಿಗಳನ್ನು ಕರೆಸ್ಬಿಟ್ಟು ಧ್ಯಾನದ ಫಂಕ್ಷನ್ನೇ ಮಾಡಿದ್ವಿ, ಮೆಡಿಟೇಷನ್ನೇ ಮಾಡಿಸಿದ್ವಿ. ಆಮೇಲೆ ಎಲ್ಲ ರಿಲೇಷನ್ಸ್ ಕೇಳ್ತಾಯಿದ್ರು, ಅಯ್ಯೋ ಹೋಮ ಮಾಡಿಸ್ಬೇಕು, ಇದೆಲ್ಲ ಕೆಟ್ಟದಾಗುತ್ತಲ್ಲ ಇಲ್ಲದ್ರೆ ಅಂತೇಳಿ. ನಮಗೆ ನಮ್ಮ ಧ್ಯಾನದ ಮೇಲೆ ನಂಬಿಕೆ, ಅಪಾರವಾದ ನಂಬಿಕೆ ಇರೋದನ್ನು ಹೇಳಿದ್ವಿ ನಾವು. ಇದು ಕೋಟಿ ಜಪ ತಪ ಹೋಮಗಳಿಗೆಲ್ಲ ಸಮ, ಇದು ಮಾಡಿದ್ಮೇಲೆ ಇನ್ಯಾವುದೂ ಬೇಕಾಗಿಲ್ಲ ಅಂತ ಹೇಳಿದ್ವಿ. ಕರೆಕ್ಟ್ ಅಂತ, ಅದು ಕರೆಕ್ಟ್, ನಾವು ಹೇಳಿರೋದು ಕರೆಕ್ಟು ಅಂತ ಆಮೇಲೆ ಗೊತ್ತಾಯ್ತು. ಯಾಕೆಂದರೆ ಯಾರು ಬಂದರೂ ಇಲ್ಲಿ ನಿಮ್ಮ ಮನೇಲಿ ಶಾಂತಿ ಇದೆ, ಆಶ್ರಮಕ್ಕೆ ಬಂದಂಗೆ ಆಗ್ತಾಯಿದೆ ಅನ್ನೋ ಒಂದು ಫೀಲಿಂಗ್ ಬರ್ತಾಯಿದೆ ನಮಗೆ ಅಂತ ಹೇಳೋಕ್ಕೆ ಶುರು ಮಾಡಿದರು. ಸೊ ಈ ಥರ ಒಂದು ಗ್ರೇಟ್ ಅದ್ಭುತವಾದ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಯಿತು. ಅದಕ್ಕೆ ಪತ್ರಿ ಸಾರ್ ಅವರು ತಾವೇ ಬಸವೇಶ್ವರ ಪಿರಮಿಡ್ ಅಂತ ಹೆಸರಿಟ್ಟರು. ಬಸವೇಶ್ವರ ಪಿರಮಿಡ್ ಅನ್ನೋ ಹೆಸರಲ್ಲಿ ಕೂಡ ಒಂದು ಅನುಭವ ಇದೆ. ಅದು ನಮ್ಮ ಮನೆ ದೇವರು ಪತ್ರಿಜಿ. ನಮ್ಮ ಗುರುಗಳಿಗೆ ಏನು ಗೊತ್ತು ಅವರು ಮನೆ ದೇವರು ಯಾರು ಅಂತ, ಅದನ್ನೇ ಪಿರಮಿಡ್ಗಳ ಹೆಸರಾಗಿಟ್ಟರು. ಸೊ ಈ ಥರ ಎಲ್ಲ ಗ್ರೇಟ್ ಎಕ್ಸ್ಪೀರಿಯನ್ಸಸ್ ನಾವು ಮಾಡಿದ್ವಿ. ಆಮೇಲೆ ಅದರಲ್ಲಿ ಒಂದು ಕ್ರಿಸ್ಟಲ್ ಬಂತು. ನಮ್ಮ ಮನೆಯವರು ಬುಕ್ ಮಾಡಿದ ಕ್ರಿಸ್ಟಲ್ ಬೇರೆ, ಆದರೆ ಅಲ್ಲಿ ಬಂದಿರೋ ಕ್ರಿಸ್ಟಲ್ಲೇ ಬೇರೆ. ಆಮೇಲೆ ಗೊತ್ತಾಯಿತು ಇದು ಬೇರೆ ಕಡೆ ಹೋಗಬೇಕಾಗಿರೋ ಕ್ರಿಸ್ಟಲ್, ಇದು ಕಾಶಿಯಿಂದ ಬಂದಿದೆ. ಇದು 14 ಚಕ್ರಗಳು ಹೀಲ್ ಮಾಡೋ ಒಂದು ಕೆಪ್ಯಾಸಿಟಿ ಇರೋ ಒಂದು ಕ್ರಿಸ್ಟಲ್ಲು. ಇದು ಇಲ್ಲಿ ಯಾಕೆ ಬಂತು ಬೈ ಮಿಸ್ಟೇಕು ಅಂತ ಹೇಳಿ ಅವರು ಕ್ರಿಸ್ಟಲ್ ಅವರು ಸಾರ್ ಅವರು ಕಳಿಸಿದವರು ಫೋನ್ ಮಾಡಿ ಹೇಳಿದರು, ಓಕೆ ಸರ್ ಪರವಾಗಿಲ್ಲ, ಅದು ಅಲ್ಲಿಗೆ ಬರೋದಿದೆ, ಓಕೆ ಬರಲಿ, ಅದನ್ನೇ ಫಿಕ್ಸ್ ಮಾಡಿ ಅಂತ ಹೇಳಿದರು. ಸೊ ಆ ಥರ ಆ ಕ್ರಿಸ್ಟಲ್ಗೂ ಒಂದು ಎಕ್ಸ್ಪೀರಿಯನ್ಸ್. ಅಲ್ಲಿ ಎಲ್ಲರೂ ಧ್ಯಾನ ಕೂತ್ಕೊಂಡು ಮೊದಲನೇ ಅನುಭವ ಏನಂದರೆ ಎಲ್ಲರಿಗೂ ಮೈಂಡ್ ನಿಲ್ಲಾಗ್ಬಿಡುತ್ತೆ ಅಂತಲೇ ಹೇಳ್ತಾರೆ. ಈ ಥರ ಎಷ್ಟೋ ಪಿರಮಿಡಲ್ಲಿ ಎಷ್ಟೋ ಅನುಭವಗಳನ್ನು ಪಡೆದಿದ್ದೀವಿ ನಾವು. ಹೀಗೆ ಸುಮಾರು ಎಕ್ಸ್ಪೀರಿಯನ್ಸಸ್ಸನ್ನು ನಾವು ಮಾಡ್ತಾಯಿದ್ವಿ. ಈಗ ಜೀವನದಲ್ಲಿ ದಿನನಿತ್ಯ ಪ್ರತಿ ಸೆಕೆಂಡು ನಾವು ಏನು ಬೇಕೋ ಧ್ಯಾನದಲ್ಲೇ ಪಡಿತಾ ಇದ್ವಿ. ಧ್ಯಾನದಿಂದನೇ ಪ್ರತಿಯೊಂದು ಸಿಗುತ್ತೆ ಅನ್ನೋದನ್ನು ನನ್ನ ಮಕ್ಕಳು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಅವರು ಸಹ ಅಷ್ಟೇ, 2 ಮಕ್ಕಳು ಗಂಡು ಮಕ್ಕಳಿದ್ದಾರೆ ನನಗೆ. ಅವರು ಗ್ರೇಟ್ ಮಾಸ್ಟರ್ಸು. ಅವರು ಹೇಗಿದ್ದಾರೆ ಅಂದರೆ ಈಗ ನನಗೆ ಅವರು ಹೇಳ್ಕೊಡ್ತಾ ಇದ್ದಾರೆ. ಅವ್ರ ಮೂಲಕ ನಾನು ಕಲಿತಾ ಇದ್ದೀನಿ. ಏನು ಬೇಕೋ ನನಗೆ, ಹೆಂಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಮ್ಯಾನಿಫೆಸ್ಟ್ಗೆ ಏನೆಲ್ಲ ಮಾಡಬೇಕು, ಹೆಂಗಿರಬೇಕು ಅನ್ನೋದೆಲ್ಲ ಅವರು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಈಗ ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ನನಗೆ ಇದಕ್ಕೆ ಸಹಕರಿಸ್ತಾರೆ. ನಾನು ಆನಂದವಾಗಿ ಜೀವನ ಮಾಡ್ತಾಯಿದ್ದೀನಿ. ಅದನ್ನೇ ಹುಡುಕ್ತಾ ಇದ್ದೆ ಇಷ್ಟು ದಿನ. ಏನಿದ್ರೂ ಇಲ್ಲದೇ ಇದ್ದರೂ ಆನಂದವಾಗಿ ಯಾವಾಗ ಜೀವಿಸ್ಬೋದು ಮನುಷ್ಯ, ಅವತ್ತೇ ಆವಾಗ ಆ ಕ್ಷಣವೇ ಮುಕ್ತಿಗೆ ಅಂತ ಅರ್ಥ ಆಯಿತು. ಆ ಮುಕ್ತಿ ಸಿಗುತ್ತೆ ಈ ಧ್ಯಾನದಲ್ಲಿ. ಈ ಧ್ಯಾನ ಮಾಡೋ ಪ್ರತಿಯೊಬ್ಬರಿಗೂ ಮುಕ್ತಿ ಅನ್ನೋದು ಬರೆದಿಟ್ಟ ಇದು ಇದ್ದಂಗೆ, ಕಟ್ಟಿಟ್ಟ ಬುತ್ತಿ ಅಂತಾರಲ್ಲ ಆ ಥರ ಪ್ರತಿಯೊಬ್ಬರಿಗೂ ಈ ಧ್ಯಾನಕ್ಕೆ ಬಂದರೆ ಮುಕ್ತಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಮತ್ತು ಎಲ್ಲರೂ ಧ್ಯಾನ ಮಾಡಿಸಿ ಪ್ರತಿಯೊಬ್ಬರಿಗೂ ಈ ಧ್ಯಾನದ ಬಗ್ಗೆ ತಿಳಿಸಿ ಅರಿವು ಕೊಡಿ. ಮತ್ತು PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ನಮ್ಮಂಥ ಎಷ್ಟೋ ಜನಗಳ ಅನುಭವವನ್ನು ಕೇಳಿ ಎಲ್ಲರಿಗೂ ಹೇಳಿ. ಎಲ್ಲ ಈ PMC ಮೂಲಕ ನಮಗೆ ಎಷ್ಟೋ ಹೆಲ್ಪ್ ಆಗ್ತಾಯಿದೆ ನೋಡಿ. ಎಲ್ಲರೂ ಕೂತಲ್ಲೇ ಇದನ್ನು ನೋಡಿ ತಿಳ್ಕೊಬೋದು, ನಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಕೊಳ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ PMC ಚಾನಲ್ನ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ಎಲ್ಲ ಮಾಸ್ಟರ್ಸ್ಗಳಿಗೂ PMC ಅವ್ರ ತಂಡದವರಿಗೂ ಕೃತಜ್ಞತೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.